Praise the Lord. Hi everyone. Welcome back to this new session. Dear students, today we are going to solve all the exercise questions from the first exercise of the ninth chapter sequence and series. So we're going to solve all the questions from the exercise 9.1. Hope you would enjoy this. Okay, ಸೀಕ್ವೆನ್ಸಸ್ ಮತ್ತು ಸೀರೀಸ್ ಸೀಕ್ವೆನ್ಸಸ್ನ ಬೇಸ್ ಏನು, ಡೆಫಿನಿಷನ್ಸ್ ಏನು, ಥಿಯರಿ ಏನು ನೋಡಿದ್ದೀರಾ ಅನ್ನೋ ಒಂದು ನಂಬಿಕೆ ಮೇಲೆ ವಿ ಗೋನ್ ಸ್ಟಾರ್ಟ್ ಅಪ್ ದಿಸ್. ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇರುತ್ತೆ: ರೈಟ್ ದ ಫಸ್ಟ್ 5 ಟರ್ಮ್ಸ್ ಆಫ್ ಈಚ್ ಆಫ್ ದಿ ಸೀಕ್ವೆನ್ಸಸ್. ಸೊ ಹೂಸ್ ಎಂತ್ ಟರ್ಮ್ಸ್ ಆರ್, ಎಂತ್ ಟರ್ಮ್ಸ್ ಕೊಟ್ಟಿರ್ತಾನೆ, ಅದರ ಫಸ್ಟ್ 5 ಟರ್ಮ್ಸ್ ಬರೀಬೇಕು. ದಿಸ್ ಇಸ್ ಆ್ಯಕ್ಚುಲಿ ವೆರಿ ಈಸಿ ಕ್ವೆಶನ್ಸ್ ಇರುತ್ತೆ ಈ ಎಕ್ಸಸೈಸಲ್ಲಿ. ನೀವು 10th ಸ್ಟ್ಯಾಂಡರ್ಡಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್ಸ್ ಏನು ನೋಡಿದ್ವಿ, we will actually follow the same process. Okay, so let's start up the first question here. ಓಕೆ, ಸೊ ಇಲ್ಲಿ ಏನು ಮಾಡಿದ್ದಾನೆ, ಎ ಎನ್ ಇಸ್ ಇಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 2 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲೇನು ಮಾಡಿ ಕೊಟ್ಟಿರೋದನ್ನು ಈಕ್ವೇಷನ್ 1 ಅಂತ ತಗೊಳ್ಳಿ. ಫಸ್ಟ್ 5 ಟರ್ಮ್ಸ್ ಅಂದರೆ ಐ ವಾಂಟ್ ಟು ಫೈಂಡ್ ಔಟ್ A1 ಟು A5 ಅಂತ. ಸೊ ಎ ಎನ್ ಇಸ್ ಎನ್ ಇಂಟು ಎನ್ ಪ್ಲಸ್ 2. ಸೊ A1 ಅಂದರೆ ಏನು, 1 ಇಂಟು 1 ಪ್ಲಸ್ 2 ಅಂದರೆ ಎನ್ ಜಾಗದಲ್ಲಿ 1 ಹಾಕಿ. ದಿಸ್ ಈಸ್ ನಥಿಂಗ್ ಬಟ್ 1 ಇಂಟು 1 ಪ್ಲಸ್ 2 ಈಸ್ 3. ಸೊ ವಾಟ್ ಈಸ್ 1 ಇಂಟು 3? ದಿಸ್ ಈಸ್ 3. ಕರೆಕ್ಟ್ ಅಲ್ವಾ? ನಾವು ನೆಕ್ಸ್ಟ್ A2 ಸಿಮಿಲರ್ಲಿ, A2 ಅಂದರೆ ಎನ್ ಜಾಗದಲ್ಲಿ 2 ಹಾಕಿ, ಆ್ಯಂಡ್ ದಿಸ್ ಈಸ್ 2 ಪ್ಲಸ್ 2. ಸೊ ದಿಸ್ ಈಸ್ 2 ಇಂಟು ವಾಟ್ ಈಸ್ 2 ಪ್ಲಸ್ 2? 4 ಆಗುತ್ತೆ. 4 2s are 8. ಓಕೆ, ನಾವು ಗೋಯಿಂಗ್ ಟು ಥರ್ಡ್ ಟರ್ಮ್, A3 ಈಸ್ ಈಕ್ವಲ್ ಟು ಎನ್ ಜಾಗದಲ್ಲಿ 3 ಇದೆ. ನೆಕ್ಸ್ಟ್ ಡೈರೆಕ್ಟಾಗಿ ಬೇಕಾದರೆ ನೀವು ಬರೀಬೋದು ಈ ಸ್ಟೆಪ್ಪಲ್ಲಿ, ಬಟ್ ಸ್ಟಿಲ್ put n is equal to 3. ಸೊ 3 ಇಂಟು 3 ಪ್ಲಸ್ 2 ಆಗುತ್ತೆ. ಸೊ ಇಟ್ ಈಸ್ 3 ಇಂಟು ವಾಟ್ ಈಸ್ 3 ಪ್ಲಸ್ 2? 5 ಆಗುತ್ತೆ. ಸೊ ಇಟ್ ಈಸ್ 3 5s are 15. ಓಕೆ, ನಾವು A4 ಬೇಕು ಅಂತಂದರೆ 4 ಇಂಟು ಇಟ್ ಈಸ್ 4 ಪ್ಲಸ್ 2. ಓಕೆ, ಸೊ ಇಟ್ ಈಸ್ 4 ಇಂಟು ವಾಟ್ ಈಸ್ 4 ಪ್ಲಸ್ 2? ಇಟ್ ಈಸ್ 6, ಆ್ಯಂಡ್ 6 4s is 24. ಫೈನಲಿ ಫಿಫ್ತ್ ಟರ್ಮ್ ಬೇಕು. ಸೊ A5 is equal to 5 ಇಂಟು 5 ಪ್ಲಸ್ 2 ಆಗುತ್ತೆ. ಸೊ ಇಟ್ ಈಸ್ 5 ಇಂಟು 5 plus 2 is 7. Okay, so 7 5s are 35. These are the first 5 terms of the given sequence. Okay, so ಇದರ ಸೀಕ್ವೆನ್ಸ್ ಬರೀರಿ ಅಂದರೆ ಹೇಗೆ ಬರೆಯೋದು? ಸೊ ಅವ್ನು ಕೊಟ್ಟಿರೋದು nth ಟರ್ಮ್. ಓಕೆ, ಸೀಕ್ವೆನ್ಸ್ನ nth ಟರ್ಮ್. ಸೀಕ್ವೆನ್ಸ್ ಕಂಡುಹಿಡಿರಿ ಅಂದರೆ ಕೊಟ್ಟಿರುವಂಥ ವ್ಯಾಲ್ಯೂಸ್ನ ಒನ್ ಬೈ ಒನ್ ಬರ್ಬಿಡಿ. A1, A2, A3, ಓಕೆ, A4, A5 ಆ್ಯಂಡ್ ಸೋ ಆನ್ ಅಂತ. ಓಕೆ, ಇಷ್ಟು ಬರೆದ್ಬಿಟ್ರೆ ದಿಸ್ ವಿಲ್ ಬಿ ದ ಸೀಕ್ವೆನ್ಸ್ ಹೂಸ್ ಎಂತ್ ಟರ್ಮ್ ಇಸ್ AN ಇಸ್ ಇಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 2. ಓಕೆ, ಯೂಶಲಿ ಯಾವುದನ್ನ ಒಂದು ಟರ್ಮ್ ಕೇಳಿದ್ರೆ 1 ಮಾರ್ಕ್ ಕ್ವೆಶನ್ ಇರುತ್ತೆ. 5 ಟರ್ಮ್ಸ್ ಅಥವಾ ಫಸ್ಟ್ 2 or 3 ಟರ್ಮ್ಸ್ ಕೇಳಿದ್ರೆ 2 ಮಾರ್ಕ್ ಕ್ವೆಶನ್ ಅಥವಾ ಮಿನಿಮಮ್ 1 ಮಾರ್ಕ್ ಅಂತೂ ಇದ್ದೇ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಯು ಗೋನ್ ಫೈಂಡ್ ದ ಸೊಲ್ಯೂಷನ್. ಓಕೆ, ತುಂಬ ಸಿಂಪಲ್ ಇರುತ್ತೆ ಪ್ರಾಬ್ಲಮ್ಸು, ನಥಿಂಗ್ ಟು ವರಿ. ನಾವು ಲೆಟ್ ಅಸ್ ಟೇಕ್ ಅಪ್ ದಿ ಸೆಕೆಂಡ್ ಕ್ವೆಶ್ಚನ್. Right, so in the second question, the nth term AN is given by n divided by n plus 1. ಅದನ್ನು equation 1 ಅಂತ ತಗೊಳ್ಳೋಣ. Now let me find out A1 ಅಂದರೆ n ಜಾಗದಲ್ಲಿ 1 ಹಾಕಿ, 1 divided by 1 plus 1 ಆಗುತ್ತೆ. That is 1 divided by 1 plus 1 is 2. ಡಿವೈಡ್ ಆಗೋದಿಲ್ಲ, ಡೆಸಿಮಲ್ ಇಡಕ್ಕೆ ಹೋಗ್ಬಿಡಿ, ಹಾಗೆ ಇಟ್ಬಿಡಿ. ಸೊ A2 is equal to n ಜಾಗದಲ್ಲಿ 2 divided by 2 plus 1. This is nothing but 2 divided by 3 ಸಿಗುತ್ತೆ. Keep it as it is. Similarly, A3 is equal to 3 divided by 3 plus 1 ಆಗುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ 3 divided by 4. ಓಕೆ, ಗೊತ್ತಾಗ್ತಿದೆಯಲ್ಲ? ಫೈನ್, ವೆರಿ ಸಿಂಪಲ್ ಪ್ರಾಬ್ಲಮ್ಸ್. ನಾವು A4 is equal to ಎನ್ಗೆ 4 ಹಾಕಿದ್ರೆ 4 divided by 4 plus 1 ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ 4 divided by 5. ಫೈನಲಿ ಫಿಫ್ತ್ ಟರ್ಮ್ಗೆ A5 is nothing but 5 divided by 5 plus 1 ಅಂತ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ 5 by 6. So these are the 5 terms of the given sequence whose nth term is AN is equal to n divided by n plus 1. So ಈ ಕ್ವೆಶ್ಚನ್ಗೆ ಸೀಕ್ವೆನ್ಸು ಬರೆದು ನಾವು ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಓಕೆ, ಸೊ ಈ nth ಟರ್ಮ್ನ ಸೀಕ್ವೆನ್ಸ್ ಏನು ಬರುತ್ತೆ, ಇಲ್ಲಿ ಏನು ಬರೆದಿದ್ರು ಅದನ್ನು ಬರ್ಕೊಂಡು ಬನ್ನಿ. ಸೊ ಇಟ್ ಈಸ್ 1 by 2, ಓಕೆ, 2 by 3, ಆಮೇಲೆ 3 by 4, ಓಕೆ, 4 by 5, 5 by 6 ಆ್ಯಂಡ್ ಸೋ ಆನ್ ಹೋಗ್ತಾ ಇರುತ್ತೆ. ಓಕೆ, ಆ್ಯಂಡ್ ಎಕ್ಸೆಟ್ರಾ. ಗೊತ್ತಾಗ್ತಿದೆಯಲ್ಲ? ದಿಸ್ ಇಸ್ ಹೌ ಯು ಆರ್ ಗೋನ್ ಟು ಫೈಂಡ್ ಔಟ್ ದಿ ಫಸ್ಟ್ 5 ಟರ್ಮ್ಸ್ ಆಫ್ ದ ಗಿವನ್ ಸೀಕ್ವೆನ್ಸ್ ಹೂಸ್ nth ಟರ್ಮ್ ಇಸ್ ಗಿವನ್. ಓಕೆ, ರೈಟ್, ಲೆಟ್ಸ್ ಟೇಕ್ ಅಪ್ ದಿ ಥರ್ಡ್ ಕ್ವೆಶ್ಚನ್ ನಾವು. ಓಕೆ, ಸೊ ನಮ್ಮ ಥರ್ಡ್ ಕ್ವೆಶ್ಚನ್ nth ಟರ್ಮ್ ಏನಾಗುತ್ತೆ, AN is equal to 2 power n ಅಂತ.
take it as equation 1. Very simple question. So a1 is nothing but 2 power 1 ಆಗುತ್ತೆ. 2 power 1 is simply 2. Okay, now a2 ಬೇಕು ಅಂತಂದರೆ put n is equal to 2, so it is 2 square ಆಗುತ್ತೆ. We know that 2 square is 4. Okay, going on to the third term, a3 will be 2 cube, 2 power 3. So 2 cube ನಮ್ಗೆ ಗೊತ್ತು, 2 into 3 ಅಂತ ಬರಿಬೇಡಿ, 2 into 2 into 2, so that is nothing but 8 ಆಗುತ್ತೆ. Okay, now similarly a4 is nothing but 2 power 4, so that is nothing but ಇದಕ್ಕೆ ಇನ್ನೊಂದ್ಸರಿ 2 ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಟರ್ಮ್ ಬರುತ್ತೆ. ಸೊ 8 2s are 16 ಆಗುತ್ತೆ. ಫೈನಲಿ a5, so a5 is nothing but 2 power 5, so 2 power 5 is 16ಗೆ ಇನ್ನೊಂದು 2 ಮಲ್ಟಿಪ್ಲೈ ಮಾಡಿ, you will get the fifth term, that is nothing but 32. Okay, right. So ನಮಗೆ ಆಲ್ರೆಡಿ ಫಸ್ಟ್ 5 ಟರ್ಮ್ಸ್ ಬೇಕು. ಇನ್ ಕೇಸ್ ಸೀಕ್ವೆನ್ಸ್ ಬೇಕು ಅಂತಂದರೆ ಜಸ್ಟ್ ರೈಟ್ ದ ಟರ್ಮ್ಸ್ ಇನ್ ಎನ್ ಆರ್ಡರ್. Okay, right. So what is the sequence? First term 2, next 4, 6 ಬರಲ್ಲ ಆ್ಯಕ್ಚುಲಿ, 8, 16, 32 ಆ್ಯಂಡ್ ಸೋ ಆನ್. ಅಷ್ಟೇ, ಇಷ್ಟು ಬರೆದ್ರೆ ಸೀಕ್ವೆನ್ಸ್ ಬರುತ್ತೆ. ಕ್ವೆಶ್ಚನ್ ಕೇಳಿದರೆ ಸೀಕ್ವೆನ್ಸ್ ಬರೀರಿ, ಅಥವಾ ಬರೀ ಫಸ್ಟ್ 5 ಟರ್ಮ್ಸ್ ಅಂದರೆ 5 ಟರ್ಮ್ಸ್ ಬರೆದುಬಿಡಿ, ಆನ್ಸರು ಕ್ಲಿಯರಾಗಿ ಸಿಗುತ್ತೆ. Okay, you will be getting the marks fully. So that will end as the third question. Let us go on to the next one. Okay, ಇಲ್ಲಿವರೆಗೂ ಸಿಂಪಲ್ ಕ್ವೆಶನ್ಸ್ ಇತ್ತು. ಸ್ವಲ್ಪ ಟ್ರಿಕ್ಕಿ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ನಾ nth ಟರ್ಮ್ ಇಸ್ 2n minus 3 ಹೋಲ್ ಡಿವೈಡೆಡ್ ಬೈ 6 ಅಂತ. ಯು ಕ್ಯಾನ್ ಟೇಕ್ ಇಟ್ ಆಸ್ ಇಕ್ವೇಷನ್ 1. ಪ್ರೊಸೀಜರ್ ಏನು ಚೇಂಜಸ್ ಇರಲ್ಲ. a1 is equal to ಡೈರೆಕ್ಟಾಗಿ ಬರೀ 2 into 1 ಏನು 2 minus 3 divided by 6. So this is nothing but 2 minus 3 clearly minus 1 ಆಗುತ್ತೆ. minus 1 by 6 ಡೆಸಿಮಲ್ ಬರೋದ್ರಿಂದ ಡಿವೈಡ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಾವು ಗೋಯಿಂಗ್ ಆನ್ ಟು a2, ಎನ್ಗೆ 2 ಹಾಕಿ 2 into 2 ಏನಾಗುತ್ತೆ 4 ಆಗುತ್ತೆ. 4 minus 3 divided by 6. So this is nothing but 4 minus 3 plus 1 ಆಗುತ್ತೆ divided by 6. ಓಕೆ, ರಿಮೆಂಬರ್ ಡೈರೆಕ್ಟಾಗಿ ಒಂದು ಸ್ಟೆಪ್ ಮಾಡ್ತಾ ಇದ್ದೀನಿ. ಪುಟ್ n is equal to 1 ಹಾಕಿದ್ರೆ 2 into 1 ಆಗುತ್ತೆ. ಪುಟ್ n is equal to 2 ಹಾಕಿದ್ರೆ 2 into 2 ಆಗುತ್ತೆ. ಓಕೆ, ಹೋಪ್ ಯು ಈ ಸ್ಟೆಪ್ಪಲ್ಲಿ ನಿಮಗೇನು ಕನ್ಫ್ಯೂಷನ್ಸ್ ಇಲ್ಲ. ಓಕೆ, ನಾವು ಪ್ರೊಸೀಡಿಂಗ್ ಫರ್ದರ್ a3 ವಿಲ್ ಬಿ, ಬೇಕಿದ್ರೆ ಇದನ್ನು ಕ್ಲಿಯರಾಗಿ ಇನ್ನೊಂದು ಥರ ಡೀಟೇಲಾಗಿ ಹೇಳ್ತೀನಿ. ಸೊ ಇಟ್ ಈಸ್ 2 into 3 minus 3 divided by 6. ಸೊ ದಿಸ್ ಇಸ್ ನಥಿಂಗ್ ಬಟ್ 2 3s ಏನು 6 minus 3 divided by 6 ಆಗುತ್ತೆ. 6 minus 3 is definitely 3. ಸೊ 3 by 6 ಬಂದರೆ ಇಲ್ಲಿ ಡಿವೈಡ್ ಆಗುತ್ತೆ, ಡಿವೈಡ್ ಮಾಡಿಡಿ. 3 1s 3 2s. ಓಕೆ, ಸೊ a3 ಸಿಕ್ಕಾಯಿತು. ಸಿಮಿಲರ್ಲಿ a4 ಬೇಕು ಅಂತಂದರೆ, ಸೊ ಇಟ್ ವುಡ್ ಬಿ 2 into 4 minus 3 divided by 6. 2 4s ಏನಾಗುತ್ತೆ 8 ಆಗುತ್ತೆ. ಸೊ 8 minus 3 divided by 6. We know 8 minus 3 is 5. 5 by 6 ಡಿವೈಡ್ ಆಗೋದಿಲ್ಲ, ಹಾಗೆ ಇಟ್ಬಿಡಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಟರ್ಮ್ ಬೇಕು a5. ಸೊ a5 is nothing but it is 2 into 5 minus 3 divided by 6. ಸೊ 2 5s ಏನಾಗುತ್ತೆ 10 minus 3 ಅದು, divided by 6. ಚೇಂಜ್ ಮಾಡೋಣ. ಓಕೆ, ಸರಿಯಾಗಿದೆ. ಸೊ ವಾಟ್ ಈಸ್ 10 minus 3? ಗೊತ್ತೇ ಇದೆ, 7 by 6. ಡಿವೈಡ್ ಆಗೋದಿಲ್ಲ, ಹಾಗೆ ಇಟ್ಬಿಡಿ. ಸೊ ದೀಸ್ ಆರ್ ದ ಫಸ್ಟ್ 5 ಟರ್ಮ್ಸ್ ಆಫ್ ದ ಗಿವನ್ ಸೀಕ್ವೆನ್ಸಲ್ಲಿ nth ಟರ್ಮ್ ಕೊಟ್ಟಿದೆ. ಸೊ ಇದರ ಸೀಕ್ವೆನ್ಸ್ ಬರೀಬೇಕು ಅಂತಂದರೆ ವೆರಿ ಈಸಿ. ಕೊಟ್ಟಿರುವಂಥ ಟರ್ಮ್ಸ್ನ 1 by 1 ಬರೀರಿ. ಸೊ ಸೀಕ್ವೆನ್ಸ್ ಏನು, ಫಸ್ಟ್ ಟರ್ಮು minus 1 by 6, ಸೆಕೆಂಡ್ ಟರ್ಮ್ ಇಸ್ 1 by 6, ಥರ್ಡ್ ಟರ್ಮ್ ಇಸ್ 1 by 2, ಫೋರ್ತ್ ಟರ್ಮ್ ಏನು ಆಗುತ್ತೆ 5 by 6 ಆಗುತ್ತೆ. ನೆಕ್ಸ್ಟ್ ಟರ್ಮ್ ಇಸ್ 7 by 6 and so on. So these are the sequence. nth term is given from the beginning. ಓಕೆ, ಸೊ ಈ ಥರ ನಾವು nth ಟರ್ಮ್ ಕೊಟ್ಟಿದ್ರೆ ಯಾವ ಟರ್ಮ್ ಬೇಕಿದ್ರೂ ಕಂಡುಹಿಡಿಬೋದು. ಫಸ್ಟ್ 5 ಟೈಮ್ಸ್ ಆಗಲಿ, 10th ಟರ್ಮ್ ಆಗಲಿ, 100th ಟರ್ಮ್ ಆಗಲಿ ಕಂಡುಹಿಡ್ಕೊಳ್ಬೋದು, ಅಥವಾ ಅದಕ್ಕೆ ಬೇಕಾಗಿರುವಂಥ ಸೀಕ್ವೆನ್ಸ್ ಕೂಡ ಕಂಡುಹಿಡ್ಕೊಳ್ಬೋದು. ಓಕೆ, ಇನ್ ಕೇಸ್ ಅವ್ನು ಇಂಡೈರೆಕ್ಟಾಗಿ ಫೈಂಡ್ ದ ಸೀಕ್ವೆನ್ಸ್ ಅಂದರೆ ಫಸ್ಟ್ 3 ಟರ್ಮ್ಸ್ ಕಂಡುಹಿಡಿದ್ರೆ ಸಾಕು. ಓಕೆ, ದಟ್ಸ್ ಆಬ್ವಿಯಸ್. ಫಸ್ಟ್ 3 ಟರ್ಮ್ಸ್ ಕಂಡುಹಿಡಿದ್ರೆ ದ ರೆಸ್ಟ್ ವಿಲ್ ಫಾಲೋ ದ ಸೇಮ್ ಪ್ಯಾಟ್ರನ್ ಅಂತ. ಓಕೆ, so that was the question number 4. Let's take up the next one. Okay, question number 5 ತಗೊಳ್ಳೋಣ. ಫಿಫ್ತ್ ಕ್ವೆಶ್ಚನ್. ಸೊ an is equal to ಸ್ವಲ್ಪ ಚಾಲೆಂಜಿಂಗ್ ಇದೆ. -1 power n minus 1 into 5 power n plus 1. ಸೊ ಇದನ್ನು ನಾವು ಇಕ್ವೇಷನ್ 1 ಅಂತ ತಗೊಳ್ತೀವಿ. ಸೊ ಫಸ್ಟ್ ಟರ್ಮ್ಗೆ a1 ಬೇಕು. ಸೊ -1 ಪವರ್ ಸಬ್ಸ್ಟಿಟ್ಯೂಟ್ ಮಾಡೋಣ ಡೈರೆಕ್ಟಾಗಿ. ಇಟ್ ಈಸ್ 1 minus 1. ಓಕೆ, ಸೊ ಇಂಟು 5 power 1 plus 1. ಸೊ ಏನಾಗುತ್ತೆ,
it will be minus 1 power 0 into 5 square ಆಗುತ್ತೆ ಕರೆಕ್ಟ್ ಅಲ್ವಾ ಬಿಕಾಸ್ 1 plus 1 is 2 ಪವರ್ 0 ಇರೋದ್ರಿಂದ the value would be 1 and 5 square is 25 okay so what is 25 into 1 so first term is 25 ಇಲ್ಲಿ ಸ್ವಲ್ಪ ಕೆಲಸ ಇರುತ್ತೆ ಸೊ ನೀವು ನೀಟಾಗಿ ಮಾಡಬೇಕು ಓಕೆ ಕನ್ಫ್ಯೂಸ್ ಆಗಬೇಡಿ is it clear all right so let's go up to the second term so a2 is nothing but minus 1 power so it is 2 minus 1 into 5 power 2 plus 1 so ಏನಾಗುತ್ತೆ minus 1 power 1 ಆಗುತ್ತೆ okay and into 5 cube because 2 plus 1 is 3 ಈಗ ನೆಗೆಟಿವ್ ಇರೋದ್ರಿಂದ ಇದು minus 1 ಹಾಗೆಯೇ ಉಳ್ಕೊಳ್ಳುತ್ತೆ and 5 cube is 5 into 5 into 5 okay 125 ಬರುತ್ತೆ so this will be 125 into minus 1 is minus 125 ಆಗುತ್ತೆ okay right so that was a2 proceeding with a3 so it is minus 1 power 3 minus 1 into 5 power 3 plus 1 so ಇದೇನಾಗುತ್ತೆ minus 1 power 3 minus 1 ಏನಾಗುತ್ತೆ ಸ್ಕ್ವೇರ್ ಆಗುತ್ತೆ and into 5 power 3 plus 1 is 4 ಇಲ್ಲಿ ಪವರ್ ಈವನ್ ಇರೋದ್ರಿಂದ minus becomes plus and 1 square will be positive 1 ಆಗುತ್ತೆ okay and 5 power 4 that is 5 into 5 into 5 into 5 ಮಾಡಿದ್ರೆ you will get 625 okay so I 1 into 625 ಆಗುತ್ತೆ that is nothing but multiply by 1 ಮಾಡಿದ್ರೆ 625 okay ಇವೆಲ್ಲ simplifications ಅಷ್ಟೇ now going on to the fourth term is minus 1 power 4 minus 1 into 5 power 4 plus 1 ಆಗುತ್ತೆ ಕರೆಕ್ಟಾ ಸೊ ದಿಸ್ ಇಸ್ ನಥಿಂಗ್ ಬಟ್ minus 1 power 4 minus 1 ಏನಪ್ಪ ಕ್ಯೂಬ್ ರೈಟ್ ಇಂಟು 5 ಪವರ್ 4 ಪ್ಲಸ್ 1 ಇಸ್ 5 ಈಗ ನೋಡಿ ಪವರ್ ಆಡ್ ಇರೋದ್ರಿಂದ ಈ ನೆಗೆಟಿವ್ ಹಾಗೇ ಉಳ್ಕೊಳ್ಳುತ್ತೆ ಆ್ಯಂಡ್ 1 ಕ್ಯೂಬ್ ಈಸ್ ಅಗೇನ್ 1 ಹುಷಾರಾಗಿ ನೋಡ್ಕೊಳ್ಬೇಕು ಪವರ್ ಈವನ್ ಇದ್ದರೆ ಪ್ಲಸ್ 1 ಬರುತ್ತೆ ಪವರ್ ಆಡ್ ಇದ್ದರೆ minus 1 ಬರುತ್ತೆ ಆ್ಯಂಡ್ 5 ಪವರ್ 5 ಅಂದರೆ 625ಗೆ ಮತ್ತೆ 5ಇಂದ ಮಲ್ಟಿಪ್ಲೈ ಮಾಡಿ ನೀವು ಬೇಕಾದ್ರೆ ಬೇಸಿಕ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು ಸೊ ಯು ವಿಲ್ ಆ್ಯಕ್ಚುಲಿ ಗೆಟ್ 3125 ಆಗುತ್ತೆ ಸೊ ಇಲ್ಲಿ -1ಇಂದ ಮಲ್ಟಿಪ್ಲೈ ಮಾಡೋದ್ರಿಂದ ದ ಆನ್ಸರ್ ವಿಲ್ ಬಿ -3125 ದಿಸ್ ವಿಲ್ ಬಿ ಯರ್ ಫೋರ್ತ್ ಟರ್ಮ್ ಓಕೆ ಸೊ ಇನ್ನೊಂದು ಟರ್ಮ್ ಇದೆ ಫಿಫ್ತ್ ಟರ್ಮ್ ಬೇಕು ಸೊ ಈ 5 ಇಸ್ ಈಕ್ವಲ್ ಟು -1 ಪವರ್ 5 minus 1 ಇಂಟು 5 ಪವರ್ 5 ಪ್ಲಸ್ 1 ಓಕೆ ಸೊ ದಿಸ್ ಇಸ್ ನಥಿಂಗ್ ಬಟ್ -1 ಪವರ್ 5 minus 1 4 ಆಗುತ್ತೆ ಇಂಟು 5 ಪವರ್ 5 ಪ್ಲಸ್ 1 6 ಆಗುತ್ತೆ ಈಗ ನೋಡಿ ಮತ್ತೆ ಪವರ್ ಈವನ್ ಆಯಿತು ಪವರ್ ಈವನ್ ಆದರೆ ನೆಗೆಟಿವ್ ಹೊರಟೋಗುತ್ತೆ ಆ್ಯಂಡ್ 1 ಪವರ್ 4 ವಿಲ್ ಬಿ 1 ಇಟ್ ಸೆಲ್ಫ್ ಈಗ 5 ಪವರ್ 6ಗೆ ಮಲ್ಟಿಪ್ಲೈ 3125ಗೆ ಮತ್ತೆ 5ಇಂದ ಮಲ್ಟಿಪ್ಲೈ ಮಾಡಿ ಓಕೆ ಸೊ ಮಲ್ಟಿಪ್ಲೈ ಮಾಡಿ ನೋಡಿ ಯು ವಿಲ್ ಬಿ ಗೆಟಿಂಗ್ 15,625 ಓಕೆ ಸೊ 15,625 ಆಗುತ್ತೆ ಮಲ್ಟಿಪ್ಲೈ ಬೈ 1 ಆಗಿರೋದ್ರಿಂದ ಸೊ ಇಟ್ ವಿಲ್ ಬಿ ಪಾಸಿಟಿವ್ 15,625 ಸೊ ನನಗೆ ಬೇಕಾಗಿರೋ 5 ಟರ್ಮ್ಸ್ ಬಂದಾಯಿತು ಇಲ್ಲಿಗೆ ಬಿಡ್ಬೋದು ಇನ್ ಕೇಸ್ ಸೀಕ್ವೆನ್ಸ್ ಬೇಕಂದರೆ ಆರ್ಡ್ರಾಗಿ ಬಂದಿರೋವಂಥ ಟರ್ಮ್ಸ್ನ ಬರೆದುಬಿಡಿ ಓಕೆ ಸೊ ಟರ್ಮ್ಸ್ ಏನಾಗುತ್ತೆ ಫಸ್ಟ್ ಟರ್ಮ್ ಇಸ್ 25 ಸೆಕೆಂಡ್ ಟರ್ಮ್ -125 ಥರ್ಡ್ ಟರ್ಮ್ ಪ್ಲಸ್ 625 ಫೋರ್ತ್ ಟರ್ಮ್ -3125 ಓಕೆ ಫಿಫ್ತ್ ಟರ್ಮ್ 15,625 ಓಕೆ ಆ್ಯಂಡ್ ಸೋ ಆನ್ ಓಕೆ ಹೀಗೆ ಹೋಗ್ತಾ ಇರುತ್ತೆ ನಮಗೆ ಅದರ ಎಲ್ಲ ಟರ್ಮ್ಸ್ ಬರೆಯೋಕ್ಕಾಗೋದಿಲ್ಲ ಬಿಕಾಸ್ ಇಟ್ ಮೇ ಬಿ ಆ್ಯನ್ ಇನ್ಫೈನೈಟ್ ಸೀಕ್ವೆನ್ಸ್ ಓಕೆ ಸೊ ಇಲ್ಲಿಗೆ ನಮ್ಮ ಫಿಫ್ತ್ ಕ್ವೆಶ್ಚನ್ ಮುಗಿಯುತ್ತೆ ಲೆಟ್ಸ್ ಟೇಕ್ ಅಪ್ ದ ನೆಕ್ಸ್ಟ್ nth ಟರ್ಮ್ ಆಫ್ ದಿ ಸೀಕ್ವೆನ್ಸ್ ಓಕೆ ಸಿಕ್ಸ್ತ್ ಕ್ವೆಶ್ಚನ್ ಈ ಥರ ಇರುತ್ತೆ ಎ ಎನ್ ಇಸ್ ಈಕ್ವಲ್ ಟು ಅಂದರೆ nth ಟರ್ಮ್ ಇಸ್ ಈಕ್ವಲ್ ಟು n ಇಂಟು n ಸ್ಕ್ವೇರ್ ಪ್ಲಸ್ 5 ಹೋಲ್ ಡಿವೈಡೆಡ್ ಬೈ 4 ಇರುತ್ತೆ ಟೇಕ್ ಇಟ್ ಆಸ್ ಇಕ್ವೇಷನ್ 1 ಸಿಮಿಲರ್ ಪ್ರೋಸೆಸ್ a1 ಇಸ್ ನಥಿಂಗ್ ಬಟ್ n ಜಾಗದಲ್ಲಿ 1 ಹಾಕಿ 1 ಇಂಟು 1 ಸ್ಕ್ವೇರ್ ಪ್ಲಸ್ 5 ಹೋಲ್ ಡಿವೈಡೆಡ್ ಬೈ 4 ಸೊ ಇಷ್ಟಾದಮೇಲೆ ಸಿಂಪ್ಲಿಫೈ ಮಾಡೋಣ ದಿಸ್ ಇಸ್ ನಥಿಂಗ್ ಬಟ್ 1 ಇಂಟು ಏನೇ ಮಲ್ಟಿಪ್ಲೈ ಮಾಡಿದ್ರು 1 ಬರುತ್ತೆ ಸೊ 1 ಸ್ಕ್ವೇರ್ ಏನು 1 ಪ್ಲಸ್ 5 ಏನು ಯು ವಿಲ್ ಗೆಟ್ 6 ಡಿವೈಡೆಡ್ ಬೈ 4 ಸೊ ಇದನ್ನು ಫರ್ದರ್ ಡಿವೈಡ್ ಮಾಡಿಬಿಟ್ಟು 2 3s 2 2s ಸೊ ಫಸ್ಟ್ ಟರ್ಮ್ ಇಸ್ 3/2 ಸಿಕ್ತು ಪ್ರೊಸೀಡಿಂಗ್ ವಿತ್ ದ ಸೆಕೆಂಡ್ ಟರ್ಮ್ ಸೊ ಸಿಮಿಲರ್ಲಿ a2 is equal to 2 into I will get 2 square plus 5 divided by 4 whole divided by ತಗೊಳ್ಬೋದು ಓಕೆ ಸೊ ದಿಸ್ ಇಸ್ ನಥಿಂಗ್ ಬಟ್ 2 ಇಂಟು 2 ಸ್ಕ್ವೇರ್ ಏನಪ್ಪ 4 ಬರುತ್ತೆ ಸೊ 4 ಪ್ಲಸ್ 5 ಏನು
9 ಡಿವೈಡೆಡ್ ಬೈ 4 ಆಗುತ್ತೆ. ನಾವು ಇದನ್ನು ಬೇಕಾದ್ರೆ 2 1s 2 2s ಡಿವೈಡ್ ಮಾಡಿ. ಸೊ ದಿ ಆನ್ಸರ್ ವಿಲ್ ಬಿ 9/2 ಇಸ್ ದಿ ಸೆಕೆಂಡ್ ಟರ್ಮ್. ಇದೇ ಥರ ಮುಂದುವರೆದ್ರೆ ಗೋಯಿಂಗ್ ವಿತ್ ದ ಥರ್ಡ್ ಟರ್ಮ್. ಸೊ ಥರ್ಡ್ ಟರ್ಮ್ ಇಸ್ ಈಕ್ವಲ್ ಟು 3 ಇಂಟು ಎನ್ ಸ್ಕ್ವೇರ್, ಅಂದರೆ ಆ್ಯಕ್ಚುಲಿ 3 ಸ್ಕ್ವೇರ್ ಆಗುತ್ತೆ. ಸೊ ಎನ್ ಜಾಗದಲ್ಲಿ 3 ಹಾಕಿ. ಸೊ 3 ಇಂಟು 3 ಸ್ಕ್ವೇರ್ ಪ್ಲಸ್ 5 ಹೋಲ್ ಡಿವೈಡೆಡ್ ಬೈ 4 ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಇಲ್ಲೇನು ಕ್ಯಾನ್ಸಲ್ ಆಗಲ್ಲ. 3 ಇಂಟು 3 ಸ್ಕ್ವೇರ್ ಏನು, 3 3s 9. ಓಕೆ, ಸೊ 9 ಪ್ಲಸ್ 5 ಏನಾಗುತ್ತೆ, 14 ಡಿವೈಡೆಡ್ ಬೈ 4 ಆಗುತ್ತೆ. ಈಗ ಫರ್ದರ್ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದು. 2 7s 2 2s. ಈಗ ಉಳಿದಿರೋದೇನು, 3 7s ಉಳಿಯುತ್ತೆ. 3 7s is 21 ಡಿವೈಡೆಡ್ ಬೈ 2. ದಟ್ ಈಸ್ ಮೈ ಥರ್ಡ್ ಟರ್ಮ್. Going on to the fourth term. So it is 4 into 4 square plus 5 divided by 4 ಆಗುತ್ತೆ. ಇಲ್ಲಿ ಬೇಕಾದರೆ 4 and 4 ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. 4 ಸ್ಕ್ವೇರ್ ಏನು, ಡೆಫಿನೆಟ್ಲಿ ದಟ್ ವಿಲ್ ಬಿ 16. ಸೊ 16 ಪ್ಲಸ್ 5 ಬರುತ್ತೆ. 16 ಪ್ಲಸ್ 5 ಇಸ್ ಸಿಂಪ್ಲಿ 21. ಇಲ್ಲಿ ಏನು ಡಿವೈಡೆಡ್ ಬೈ ಇರೋದಿಲ್ಲ. ಓಕೆ, ಇನ್ನೊಂದು ಟರ್ಮ್ ಕಂಡುಹಿಡಬೇಕು ಫಿಫ್ತ್ ಟರ್ಮ್ಗೆ. ಸೊ A5 ಇಸ್ ನಥಿಂಗ್ ಬಟ್ 5 ಇಂಟು 5 ಸ್ಕ್ವೇರ್ ಪ್ಲಸ್ 5 ಡಿವೈಡೆಡ್ ಬೈ 4 ಆಗುತ್ತೆ. ಈಗ ಹೊರಗಡೆ 5 ಡಿವೈಡ್ ಆಗಲ್ಲ, ಹಾಗೆ ಇಟ್ಬಿಡಿ. 5 ಇಂಟು 5 ಸ್ಕ್ವೇರ್ ಅಂದರೆ ಏನು, 5 ಇಂಟು 5. 5 ಇಂಟು 5 ಏನಪ್ಪ, 25 ಆಗುತ್ತೆ. ಸೊ 25 ಪ್ಲಸ್ 5 ಏನು, 30 ಡಿವೈಡೆಡ್ ಬೈ 4. ಓಕೆ, ಸೊ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 2 15s 30, 2 2s. ಓಕೆ, ಸೊ ಏನಾಗುತ್ತೆ, 5 ಇಂಟು 15 ಆಗುತ್ತೆ. 15 5s 75 ಡಿವೈಡೆಡ್ ಬೈ 2. ದಿಸ್ ಇಸ್ ದಿ ಫಿಫ್ತ್ ಟರ್ಮ್. ಸೊ ಇಲ್ಲಿಗೆ ನನಗೆ ಬೇಕಾಗಿದ್ದು ಫಸ್ಟ್ 5 ಟರ್ಮ್ಸ್ ಬೇಕು. ನಮ್ಗೆ ಆಲ್ರೆಡಿ ಬಂದಾಗಿದೆ. ಸೀಕ್ವೆನ್ಸ್ ಬರೆದ್ರೆ ಈ ಕ್ವೆಶನ್ಗೆ ಆನ್ಸರು ಮುಗಿಯುತ್ತೆ. ಸೊ ಕೊಟ್ಟಿರುವಂತಹ nth ಟರ್ಮ್ನ ಸೀಕ್ವೆನ್ಸ್ ಏನಾಗುತ್ತೆ, ಆಲ್ರೆಡಿ ಏನು ಕಂಡುಹಿಡಿದಿದ್ರು 1 by 1 ಆರ್ಡರ್ ಬರೀರಿ. 3/2 is the first term, 9/2 is the second term, okay, 21/2 is the third term, fourth term simply 21 ಬರುತ್ತೆ, ಬರೀರಿ ಅಷ್ಟೇ. ಫಿಫ್ತ್ ಟರ್ಮ್ ಇಸ್ 75/2 ಆಗುತ್ತೆ, ಆ್ಯಂಡ್ ಸೋ ಆನ್ ಅಂತ. ಓಕೆ, ಸೊ ದ ಸೀಕ್ವೆನ್ಸ್ ಈ nth ಟರ್ಮ್ನ ಸೀಕ್ವೆನ್ಸು ಈ ಥರ ಟರ್ಮ್ಸ್ ಫಾಲೋ ಆಗುತ್ತೆ. ಓಕೆ, ಸೊ ಇಲ್ಲಿಗೆ ನಮಗೆ ಈ ಥರ ಪ್ಯಾಟ್ರನ್ ಕ್ವೆಶನ್ಸು ಮುಗಿಯುತ್ತೆ. ನಮ್ಮ 7th ಕ್ವೆಶ್ಚನ್ ಅಂದರೆ ನೆಕ್ಸ್ಟ್ ಕ್ವೆಶನ್ಸು ಬೇರೆ ಥರ ಇರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವೆಶನ್ ಹೋಗೋಕ್ಕಿಂತ ಮುಂಚೆ ಸಿಮಿಲರ್ ಕ್ವೆಶನ್ ಒಂದು 2 ಕ್ವೆಶನ್ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಅದನ್ನು ನೀವೇ ಟ್ರೈ ಮಾಡಿ. ಸೊ ದಟ್ ಈ ಥರ ಪ್ರಾಬ್ಲಮ್ಸ್ ಕೊಟ್ಟರೆ ನೀವು ಕಂಫರ್ಟಬಲ್ ಎಷ್ಟಿದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ತುಂಬ ಸಿಂಪಲ್ ಇರುತ್ತೆ. ಸೊ ಟೇಕ್ ಡೌನ್ ದೀಸ್ 2 ಕ್ವೆಶನ್ಸ್ ಆ್ಯಸ್ ಅನ್ ಹೋಮ್ವರ್ಕ್. ಇಷ್ಟೊತ್ತು ಏನು ಮಾಡಿದ್ರಿ, ಅದೇ ಥರ ಫಸ್ಟ್ 5 ಟರ್ಮ್ಸ್. ಸೊ ದೀಸ್ ಆರ್ ದ ಅಸೈನ್ಮೆಂಟ್ ಕ್ವೆಶನ್ಸ್, ಹೋಮ್ವರ್ಕ್ ಕ್ವೆಶನ್ಸ್. an is equal to 2n plus 5. ಸೆಕೆಂಡ್ ಒನ್ an is equal to n minus 3/4. ಎರಡು ಸಿಂಪಲ್ ಇದೆ. ಥರ್ಡ್ ಒನ್ an is equal to -1 power n plus 1 ಇಂಟು 5 power n minus 1. ಇದು ಸಿಮಿಲರ್ ಟು ದಿಸ್ ಕ್ವೆಶ್ಚನ್. ಏನಂತಂದರೆ ಪವರ್ನ ಮಾತ್ರ ಎಕ್ಸ್ಚೇಂಜ್ ಮಾಡಿದ್ದೀನಿ. ಪ್ರಾಕ್ಟೀಸ್ಗೆ ಚೆನ್ನಾಗಿರುತ್ತೆ ಈ ಕ್ವೆಶ್ಚನ್. ಓಕೆ, ಸೊ ಈ ಪ್ಯಾಟ್ರನಲ್ಲಿ ಕ್ವೆಶನ್ಸ್ ಮುಗೀತು. ಲೆಟ್ಸ್ ಟೇಕ್ ಅಪ್ ದ 7th ಕ್ವೆಶ್ಚನ್. ಇದಕ್ಕೆ ಹೆಡ್ಡಿಂಗು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಏನು, ಲುಕ್ ಎಟ್ ದಿಸ್. ಓಕೆ ಸ್ಟೂಡೆಂಟ್ಸ್, ನಮ್ಮ ಮುಂದಿನ ಕೆಲವು ಕ್ವೆಶನ್ಸ್ಗೆ ಪ್ಯಾಟ್ರನ್ ಈ ಥರ ಇರುತ್ತೆ. ಏನು ಅಂತಂದರೆ, ಫೈಂಡ್ ದ ಇಂಡಿಕೇಟೆಡ್ ಟರ್ಮ್ಸ್. ಇಲ್ಲಿವರೆಗೂ ಫಸ್ಟ್ 5 ಟರ್ಮ್ಸ್ ಕಂಡುಹಿಡ್ತೀರಿ. ಇಲ್ಲಿ ಫಸ್ಟ್ 5 ಬೇಡ, ನಾನು ಯಾವುದನ್ನು ಹೇಳ್ತೀನಿ ಆ ಟರ್ಮ್ ಕಂಡುಹಿಡಿಯಿರಿ ಅಂತಾರೆ. ಓಕೆ, ಇನ್ ಈಚ್ ಆಫ್ ದ ಸೀಕ್ವೆನ್ಸಸ್ nth ಟರ್ಮ್ ಇಸ್ ಗಿವನ್. ಇಲ್ಲೂ ಸೇಮ್ ಪ್ರೊಸೀಜರ್, ಸೇಮ್ nth ಟರ್ಮ್ ಇರುತ್ತೆ. ಆದರೆ ಅವ್ನು ಯಾವ ಟರ್ಮ್ ಕಂಡುಹಿಡೀರಿ ಅಂತ ಹೇಳ್ತಾನೋ ಅದನ್ನು ಕಂಡುಹಿಡ್ತೀವಿ. ಓಕೆ, ಸೊ ಫಸ್ಟ್ ಕೇಸ್ an is equal to 4n minus 3. ಇಲ್ಲಿ ನನಗೆ ಬೇಕಾಗಿರೋದು A17 ಮತ್ತು A24. ತುಂಬ ಸಿಂಪಲ್. ಏನಂತಂದರೆ ಅಲ್ಲಿ ಹೇಗೆ ಮಾಡ್ತಿದ್ರೋ ಹಾಗೆ ಮಾಡ್ತೀವಿ. ಯಾವ ಟರ್ಮ್ ಬೇಕೋ ಆ ವ್ಯಾಲ್ಯೂನ ಎನ್ಗೆ ಹಾಕಿ. ಸೊ A17 ವಿಲ್ ಬಿ ನಥಿಂಗ್ ಬಟ್ 4 ಇಂಟು 17 ಮೈನಸ್ 3. ಗೊತ್ತಾಗ್ತಿದೆಯಾ? ಯಾಕೆಂದರೆ an is equal to 4n minus 3 ಇದೆ. ಸೊ ದಟ್ ಮೀನ್ಸ್ A17 ವಿಲ್ ಬಿ 4 ಇಂಟು 17 ಮೈನಸ್ 3. ಓಕೆ, ಸೊ ಇಷ್ಟು ಬಂತಂದರೆ ನೆಕ್ಸ್ಟ್ ಈಸ್ ಸಿಂಪ್ಲಿಫಿಕೇಷನ್ ಅಷ್ಟೇ. ಓಕೆ, ನೀವು ಬೇಕಿದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೋದು, ಬೇಸಿಕ್ ಕ್ಯಾಲ್ಕುಲೇಟರ್ ಮಾತ್ರ. 17 4s you will get 68 minus 3. So 68 minus 3 you will get 65. Okay, so 17th term ಸಿಕ್ಕಾಯಿತು. Now the next term is 24th term ಬೇಕಂತೆ. ಸಿಂಪಲ್. ಸೊ 4 ಇಂಟು n ಜಾಗದಲ್ಲಿ 24 ಹಾಕಿ. ಸೊ 4 ಇಂಟು 24 ಮೈನಸ್ 3 ಬರುತ್ತೆ. ಓಕೆ, ಸೊ ಯೂಸ್ ಯುವರ್ ಕ್ಯಾಲ್ಕುಲೇಟರ್. 24 ಇಂಟು 4 96 ಬರುತ್ತೆ, ಬಿಕಾಸ್ 25 ಇಂಟು 4 100 ಆಗುತ್ತೆ. ಸೊ 96 ಮೈನಸ್ 3 is equal to 93. ಸೊ ಈ ಕ್ವೆಶನ್ಗೆ ಆನ್ಸರ್ ಇಷ್ಟೇ. ಡಿ ಸ್ಟೂಡೆಂಟ್ಸ್, ಯೂಶ್ವಲಿ ನಿಮಗೆ 1 ಮಾರ್ಕ್ ಕ್ವೆಶನ್ನು ಈ ಚಾಪ್ಟ್ರಿಂದ ಈ ಥರ ಕೇಳಿದ್ರೆ ಕೇಳ್ತಾನೆ. an ಕೊಟ್ಬಿಟ್ಟು
ಯಾವುದನ್ನ ಒಂದು ಟರ್ಮ್ A17 A7 A20 A20 ಅಂದರೆ 20th ಟರ್ಮ್ ಅಂತ. ಕೆಲವು ಸರಿ ಸ್ಟೇಟ್ಮೆಂಟಲ್ಲಿ ಕೊಡ್ತೇನೆ, ಫೈನ್ ದ 20th ಟರ್ಮ್ ಆಫ್ ದಿಸ್ ಸೀಕ್ವೆನ್ಸ್ ಅಂತ. ಅರ್ಥ ಆಗ್ತಿದೆಯಾ? ಅವು ಸೀಕ್ವೆನ್ಸ್ ಉಸ್ nth ಟರ್ಮ್ ಇಸ್ ಗಿವನ್. ಸೊ 20th ಟರ್ಮ್ ಅಂದರೆ A20 ಅಂತ. ಗೊತ್ತಾಗ್ತಿದೆಯಲ್ಲ? ಇದನ್ನು ನೀವು ಆಲ್ರೆಡಿ 10th ಸ್ಟ್ಯಾಂಡರ್ಡಲ್ಲಿ ಸೀಕ್ವೆನ್ಸ್ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಈ ಥರವನ್ನು ನೀವು ಆಲ್ರೆಡಿ ನೋಡಿದ್ದೀವ ಅಲ್ವಾ? ಸೊ ಇಲ್ಲಿಗೆ 17th ಕ್ವೆಶ್ಚನ್ ಮುಗ್ದೋಯ್ತು. ಸಾರಿ, 7th ಕ್ವೆಶ್ಚನ್ ಆಯಿತು. ಲೆಟ್ಸ್ ಟೇಕ್ ಅಪ್ ದಿ 8th ಒನ್. ಓಕೆ, 8th ಕ್ವೆಶ್ಚನ್ ಈ ರೀತಿ ಇರುತ್ತೆ. nth ಟರ್ಮ್ ಇಸ್ n² ಡಿವೈಡೆಡ್ ಬೈ 2 ಪವರ್ n. ನನಗೆ ಬೇಕಾಗಿರೋದು A7 ಮಾತ್ರ. ಒಂದೇ ಒಂದು ಟರ್ಮ್ ಕೇಳ್ತಾ ಇದ್ದೀನಿ. ವೆರಿ ಸಿಂಪಲ್ ಕ್ವೆಶ್ಚನ್, ಇದು 1 ಮಾರ್ಕ್ ಕ್ವೆಶ್ಚನ್ನು. A7 ಇಸ್ ನಥಿಂಗ್ ಬಟ್ n ಜಾಗದಲ್ಲಿ 7 ಹಾಕಿ. ಸೊ ನ್ಯೂಮರೇಟರ್ ವಿಲ್ ಬಿ 7² divided by 2 power 7. Okay, so this is nothing but multiply ಮಾಡಿ 7² ಅಂದರೆ 7 into 7 it will be 49. Okay, divided by 2 power 7 ಅಂದರೆ ಮಲ್ಟಿಪ್ಲೈ ಮಾಡ್ತಾ ಹೋಗಿ. 2 2s are 4, 4 2s are 8, 8 2s are 16, 16 2s are 32, 32 2s are 64, 64 2s are 128. ಓಕೆ, ಸೊ ಯು ಕ್ಯಾನ್ ಆಲ್ಸೋ ಯೂಸ್ ಯುವರ್ ಕ್ಯಾಲ್ಕುಲೇಟರ್ಸ್ ಇಫ್ ಯು ವಾಂಟ್. ಸೊ ಈ ಕ್ವೆಶ್ಚನ್ಗೆ ಆನ್ಸರ್ ಇಷ್ಟೇ, 49 ಡಿವೈಡೆಡ್ ಬೈ 128. ಇದು ಫರ್ದರ್ ಡಿವೈಡ್ ಆದರೆ ಮಾಡಿ, ಇಲ್ಲಾಂದರೆ ಹಾಗೆ ಇಟ್ಬಿಡಿ. ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಕೀಪ್ ಇಟ್ ಇನ್ ಫ್ರ್ಯಾಕ್ಷನ್ಸ್. ಡೆಸಿಮಲ್ಗೆ ಹೋಗಬೇಡಿ. ಸೊ ಡೆಸಿಮಲ್ ಬರೆದ್ರೂ ಮಾರ್ಕ್ಸ್ ಸಿಗುತ್ತೆ, ಹಾಗಂತ ಜಸ್ಟ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ 8th ಕ್ವೆಶ್ಚನ್ ಮುಗೀತು. ಲೆಟ್ಸ್ ಟೇಕ್ ಅಪ್ ದಿ 9th ಒನ್. ಓಕೆ, 9th ಕ್ವೆಶ್ಚನ್ಗೆ an is equal to -1 power n minus 1 into n cube. ಇದು ಪಾಯಿಂಟ್ ಅನ್ಕೋಬಾರ್ದು, ಇಂಟು n cube. ಯು ವಾಂಟ್ ಟು ಫೈಂಡ್ ಔಟ್ A9 ಅಂದರೆ 9th ಟರ್ಮ್ ಬೇಕಂತೆ. ಸೊ A9 ಇಸ್ ನಥಿಂಗ್ ಬಟ್ -1 ಪವರ್ n ಅಂದರೆ ಏನು? 9. ಸೊ 9 minus 1 ಇಂಟು n ಇಸ್ 9 ಕ್ಯೂಬ್. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಇಲ್ಲೇನಾಗುತ್ತೆ, -1 ಪವರ್ 9 minus 1 ಅಂದರೆ ಏನು? 8 ಆಗುತ್ತೆ. ಆ್ಯಂಡ್ 9 ಕ್ಯೂಬ್, 9 ಇಂಟು 9 ಇಂಟು 9, 9 9s are 81, 81 ಇಂಟು 9 729 ಆಗುತ್ತೆ. ಓಕೆ, ಯು ಕ್ಯಾನ್ ಯೂಸ್ ಯುವರ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಚೆಕ್ ಮಾಡ್ಬೋದು. ಸೊ ಈಗ ಪವರ್ ಈವನ್ ಇರೋದ್ರಿಂದ ಮೈನಸ್ ಹೊಟ್ಟೋಗಿ ಪ್ಲಸ್ ಆಗೋಗುತ್ತೆ. ಬಿಕಾಸ್ ಇಫ್ ಯು ಮಲ್ಟಿಪ್ಲೈ -1 8 ಟೈಮ್ಸ್ ಯು ವಿಲ್ ಸಿಂಪ್ಲಿ ಗೆಟ್ 1 ಇಂಟು 729. ಸೊ ಇದ್ರ ಮಲ್ಟಿಪ್ಲೈ ಮಾಡಿದ್ರೆ ಯು ಗೆಟ್ 729. ಗೊತ್ತಾಗ್ತಿದೆಯಲ್ಲ? ಸೊ ಈ ಕ್ವೆಶ್ಚನ್ಗೆ ಆನ್ಸರ್ ಇಷ್ಟೇ. ಇವೆಲ್ಲ 1 ಮಾರ್ಕ್ ಕ್ವೆಶ್ಚನ್ಸು, ತುಂಬ ಕೆಲಸ ಇರೋದಿಲ್ಲ. ಓಕೆ, ಈಸಿ ಇದೆಯಲ್ವಾ? ಸೊ ಹುಷಾರಾಗಿ ಮಾಡಬೇಕು. ಪವರ್ ಇದ್ದಾಗ ಎಲ್ಲಿ ಏನು ಯೂಸ್ ಮಾಡ್ತಾಯಿದ್ದು ತುಂಬ ಸಿಂಪಲ್ಲು. ಯಾವ ಟರ್ಮ್ ಕೇಳ್ತಾನೋ n ಜಾಗದಲ್ಲಿ ಎಲ್ಲಿದೆಯೋ ನೋಡಿ ಅಲ್ಲಿ ಆ ವ್ಯಾಲ್ಯೂ ಹಾಕ್ಬಿಡಿ, ಸಿಂಪ್ಲಿಫೈ ಮಾಡಿ. ಓಕೆ, ರೈಟ್. ಲೆಟ್ಸ್ ಟೇಕ್ ಅಪ್ ದಿ 10th ಕ್ವೆಶ್ಚನ್ ನಾವು. ಸೊ 10th ಕ್ವೆಶ್ಚನ್ ಈ ಥರ ಇರುತ್ತೆ. an is equal to n into n minus 2 by n plus 3 ಇರುತ್ತೆ. ಐ ವಾಂಟ್ ಟು ಫೈಂಡ್ ಔಟ್ A20 ಅಂದರೆ 20th ಟರ್ಮ್ ಬೇಕು. ಸೊ A20 is nothing but n ಜಾಗದಲ್ಲಿ 20 ಹಾಕಿ, 20 ಇಂಟು 20 minus 2, okay, divided by, this will be 20 plus 3. Simplification ಅಷ್ಟೇ. So this will be 20 into 20 minus 2, 18 ಸಿಗುತ್ತೆ, divided by 20 plus 3 is 23. ಓಕೆನಾ? ಸೊ ಮಲ್ಟಿಪ್ಲೈ ಮಾಡೋಣ. ಸೊ 18 2s ಏನಾಗುತ್ತೆ? 36 ಆಗುತ್ತೆ, ಅಂದರೆ 360. 18 into 20 is 360 divided by 23. ಹೋಪ್ಫುಲಿ ಡಿವೈಡ್ ಆಗಲ್ಲ, ಇಷ್ಟೇ ಇಟ್ಬಿಡಿ. ದಿಸ್ ವಿಲ್ ಬಿ ದಿ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆನಾ? ಸೊ ಈ 4 ಕ್ವೆಶ್ಚನ್ಸ್ಗೆ ಪ್ಯಾಟ್ರನ್ ಇದೇ ಥರ ಇರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ಸ್ಗೆ ಪ್ಯಾಟ್ರನ್ ಚೇಂಜ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಒಂದು ಕ್ವೆಶ್ಚನ್, ಸಿಮಿಲರ್ ಕ್ವೆಶ್ಚನ್ ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ, ನೀವು ಅದನ್ನು ಟ್ರೈ ಮಾಡ್ಬೋದು. ಓಕೆ, ಸೊ ಟೇಕ್ ಅಪ್ ದಿಸ್ ಕ್ವೆಶ್ಚನ್ ಆಸ್ ಎ ಹೋಮ್ವರ್ಕ್. So your homework questions are an is equal to n minus 1 into 2 minus n into 3 plus 1. ಇಲ್ಲಿ A20 ಕಂಡಿಡೀರಿ. an is equal to -1 power n plus 1 into n square. ಇದಕ್ಕೆ A13 ಕಂಡಿಡೀರಿ. ಲಾಸ್ಟ್ ಒನ್ an is equal to n cube divided by 3 power n. ಇದಕ್ಕೆ A3 ಕಂಡಿಡೀರಿ. ಓಕೆ, ವೆರಿ ಈಸಿ ಕ್ವೆಶ್ಚನ್ಸ್. ಯು ಕ್ಯಾನ್ ಟ್ರೈ ಇಟ್ ಬೈ ಯರ್ ಓನ್ ಸೆಲ್ಫ್. ಓಕೆ, ಸೊ ನಾವು ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಕ್ವೆಶ್ಚನ್ ಆಫ್ ದಿ ಎಕ್ಸಸೈಸ್. ಓಕೆ ಸ್ಟೂಡೆಂಟ್ಸ್, ಸೊ ನೆಕ್ಸ್ಟ್ 3 ಕ್ವೆಶ್ಚನ್ಸ್ಗೆ ಕ್ವೆಶ್ಚನ್ ಈ ಥರ ಇರುತ್ತೆ. ರೈಟ್ ದ ಫಸ್ಟ್ 5 ಟರ್ಮ್ಸ್ ಆಫ್ ಈಚ್ ಆಫ್ ದಿ ಸೀಕ್ವೆನ್ಸಸ್ ಆ್ಯಂಡ್ ಒಬ್ಟೈನ್ ದ ಕರೆಸ್ಪಾಂಡಿಂಗ್ ಸೀರೀಸ್. ನೆನ್ಪಿಟ್ಕೊಳ್ಳಿ, ಇಲ್ಲಿವರೆಗೂ ಸೀಕ್ವೆನ್ಸ್ ಬರೀತಿದ್ರಿ, ಇಲ್ಲಿ ಸೀರೀಸ್ ಬರೀರಿ ಅಂತ ಹೇಳ್ತಾ ಇದ್ದೇನೆ. ಫಸ್ಟು ಟರ್ಮ್ಸ್ ಕಂಡುಹಿಡಿಯೋಣ. ಓಕೆ, ಸೊ ಇದು ಸ್ವಲ್ಪ ಸ್ಪೆಷಲ್ ಕೇಸಸ್ ಇರ್ತದೆ. ಇಯರ್ A1 ಈಸ್ ಈಕ್ವಲ್ ಟು 3 ಅವನೇ ಕೊಟ್ಬಿಟ್ಟಿದ್ದಾನೆ. ಈಗ A2 ಇಂದ A5ವರೆಗೂ ಕಂಡುಹಿಡಿಯೋಕ್ಕೆ ಇಲ್ಲಿ ಕೊಟ್ಟಿದ್ದಾನೆ. ಸೊ ಇದನ್ನು ನೀವು ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ A2, put n is equal to 2, A2 is equal to 3 times A power 2 minus 1 ಅಂದರೆ ಏನು? A power 2 minus 1 ಅಂದರೆ A1 plus 2 ಅಂತ. ಅರ್ಥವಾಗ್ತಿದೆಯಾ? ಅಂದರೆ 3 times A1 plus 2 ಮಾಡಿದ್ರೆ
A2 ಸಿಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ 3 ಟೈಮ್ಸ್ A1 ಅಂದರೆ ಏನು, ಹಿಂದೆ ಇರುತ್ತೆ 3 ಪ್ಲಸ್ 2. ಸೊ ದಿಸ್ ಇಸ್ ನಥಿಂಗ್ ಬಟ್ 3 3s ಏನು, 3 3s 9 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 11. ಸೊ ಸೆಕೆಂಡ್ ಟರ್ಮ್ ಸಿಕ್ಕಾಯಿತು. ಓಕೆ, ಸಿಮಿಲರ್ಲಿ ಇವೆಲ್ಲ ಸ್ಪೆಷಲ್ ಪ್ರಾಬ್ಲಮ್ಸ್ ಇದೆ, ನೆನ್ಪಿಟ್ಕೊಳ್ಳಿ. A3 ಈಸ್ ನಥಿಂಗ್ ಬಟ್, ಈಗ ಎನ್ಗೆ 3 ಹಾಕಿ, A3 ಈಸ್ ನಥಿಂಗ್ ಬಟ್ 3 ಇಂಟು A ಪವರ್ 3 ಮೈನಸ್ 1 ಏನಪ್ಪ, A2. ಓಕೆ, ಪ್ಲಸ್ 2, ಸಿಂಪ್ಲಿ 2. ಇದು ಯಾವಾಗ ಆಗುತ್ತೆ ಈ ಪ್ಯಾಟ್ರನ್ ಅಂತಂದರೆ, ದಿಸ್ ಈಕ್ವೇಷನ್ ವಿಲ್ ಫಾಲೋ ಫಾರ್ ಆಲ್ n ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 1. n ಈಕ್ವಲ್ ಟು 1 ಆದರೆ ಟರ್ಮ್ 3 ಆಗುತ್ತೆ, n ಗ್ರೇಟರ್ ದೆನ್ 1 ಆಗಿದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ನಥಿಂಗ್ ಬಟ್ 3 ಇಂಟು A2 ವ್ಯಾಲ್ಯೂ ಇಲ್ಲಿ ಆಲ್ರೆಡಿ ಪ್ರೀವಿಯಸ್ಲಿ ಬಂದಿರುತ್ತೆ, ಅದನ್ನು ಯೂಸ್ ಮಾಡಿ, ಪ್ಲಸ್ 2. ಸೊ ದಿಸ್ ಇಸ್ ನಥಿಂಗ್ ಬಟ್ 11 3s ನಮಗೆ 33 ಸಿಗುತ್ತೆ, ಪ್ಲಸ್ 2 ದಟ್ ಈಸ್ ನಥಿಂಗ್ ಬಟ್ 35. ಓಕೆ, ನಾವು ಸಿಮಿಲರ್ಲಿ A4 ಏನಾಗುತ್ತೆ, 3 ಇಂಟು, ಸೊ ಎನ್ಗೆ 4 ಹಾಕಿ, A4 ಇಸ್ಕೊಲ್ ಟು 3 ಇಂಟು A4 ಮೈನಸ್ 1 ಅಂದರೆ A3 ಆಗುತ್ತೆ, ಪ್ಲಸ್ 2. ಗೊತ್ತಾಗ್ತಿದೆಯಲ್ಲ ಪ್ಯಾಟ್ರನ್ ಹೇಗೆ ಫಾಲೋ ಆಗ್ತಿದೆ ಅಂತ. ಪ್ರೀವಿಯಸ್ ಟರ್ಮ್ ಏನಿದೆ ಅದಕ್ಕೆ 3 ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿ 2 ಅಂತ ಅಷ್ಟೇ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ 3 ಇಂಟು A3 ಏನು, ಇಟ್ ಈಸ್ 35. ಸೊ 3 ಇಂಟು 35 ಪ್ಲಸ್ 2 ಅಂತ. ಸೊ 35 3s ಏನಪ್ಪ ಆಗುತ್ತೆ, ವಾಟ್ ಈಸ್ 35 3s, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. 35 2s 70. ಸೊ 35 3s 105. ಸೊ 105 ಪ್ಲಸ್ 2 ನಿಮಗೇನು ಸಿಗುತ್ತೆ, 107 ಸಿಗುತ್ತೆ. ಓಕೆ, ಸೊ A4 ಸಿಕ್ಕಾಯಿತು. ನನಗೆ ಇನ್ನೊಂದು ಟರ್ಮ್ ಬೇಕು, A5. ಸೊ A5 ಈಸ್ ನಥಿಂಗ್ ಬಟ್, ಆಲ್ರೆಡಿ ಪ್ಯಾಟ್ರನ್ ನೋಡ್ತಾ ಗೊತ್ತಾಗುತ್ತೆ, A5 ಈಸ್ 3 ಟೈಮ್ಸ್ A4 ಪ್ಲಸ್ 2 ಆಗುತ್ತೆ. ಓಕೆ, ಬಿಕಾಸ್ 5 ಮೈನಸ್ 1 ಇಸ್ 4. ದಿಸ್ ಇಸ್ ನಥಿಂಗ್ ಬಟ್ 3 ಇಂಟು A4 ಅಂದರೆ 107. ಓಕೆ, ಪ್ಲಸ್ 2. ಓಕೆ, ಸೊ 107 3 ಟೈಮ್ಸ್ ವಿಲ್ ಬಿ 321 ಆಗುತ್ತೆ. ಅರ್ಥವಾಗ್ತಿದೆಯಾ? ರೈಟ್. ಸೊ 321 ಪ್ಲಸ್ 2 ಸಿಂಪ್ಲಿಫಿಕೇಶನ್ ಆ್ಯಡ್ ಮಾಡಿ, ಯು ವಿಲ್ ಗೆಟ್ 323. ಸೊ ದೀಸ್ ಆರ್ ದ ಫಸ್ಟ್ 5 ಟರ್ಮ್ಸ್ ಆಫ್ ದ ಗಿವನ್ ಸ್ಪೆಷಲ್ ಸೀಕ್ವೆನ್ಸಸ್ ಇವೆಲ್ಲ. ಈಗ ಎಂಥ ಟರ್ಮ್ ಕೊಟ್ಟಿದ್ದಾನೆ, ಇದರ ಸೀಕ್ವೆನ್ಸ್ ಬರೀರಿ ಅಂತ, ಅವ್ನು ಸೀರೀಸ್ ಬರೀರಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಮಗೆ ಸೀಕ್ವೆನ್ಸ್ ಬರೆದು ಮಾತ್ರ ಅಭ್ಯಾಸ. ಸೀರೀಸ್ ಹೇಗೆ ಬರೆಯೋದು? ಸೊ ಫಸ್ಟ್ ಸೀಕ್ವೆನ್ಸ್ ಬರೆಯೋದನ್ನು ಹೇಳ್ಕೊಡ್ತೀನಿ, ಆಮೇಲೆ ಸೀರೀಸ್ ಬರೆಯೋಣ. ರೈಟ್. ಸೊ ಸೀಕ್ವೆನ್ಸ್ ಹೇಗೆ ಬರೀತೀರಿ, ಬಂದಿರುವಂಥ ಟರ್ಮ್ಸ್ನ ಆರ್ಡರಾಗಿ ಬರೀತೀರಿ. ಸೀಕ್ವೆನ್ಸ್ ಇಸ್ 3, ಓಕೆ, 11, 35, 107, 323 ಆ್ಯಂಡ್ ಸೋ ಆನ್. ಸೀಕ್ವೆನ್ಸ್ ಅಂದರೆ ಏನು, ಕೊಟ್ಟಿರೋ ಟರ್ಮ್ಸ್ನ ಕಾಮ ಬರೆಯೋದು. ಸೀರೀಸ್ ಅಂದರೆ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಆ್ಯಕ್ಚುಲಿ ಸಮೇಷನ್ ಆಫ್ ದ ಟರ್ಮ್ಸ್. ಯು ಯೂಶಲಿ ರೈಟ್ ಅದನ್ನು ಸಿಂಬಲ್ ಫಾರ್ಮಲ್ಲಿ ಬರೆಯೋದಾದರೆ ಸಮೇಷನ್ ಆಫ್ ಎ ಅಂತ ಬರಿತೀವಿ. ಏನಿಲ್ಲ, ಕೊಟ್ಟಿರುವಂಥ ಟರ್ಮ್ಸ್ಗೆ ಪ್ಲಸ್ ಯೂಸ್ ಮಾಡಿ ಬರೀರಿ. ಸೊ 3, ಓಕೆ, ಪ್ಲಸ್ 11, ಓಕೆ, ಪ್ಲಸ್ 35 ಪ್ಲಸ್ 107 ಪ್ಲಸ್ 323 ಅಂತ. ಓಕೆ, ಆ್ಯಂಡ್ ಸೋ ಆನ್. ಓಕೆ, ಅರ್ಥವಾಗ್ತಿದೆಯಾ? ಸೊ ಸೀರೀಸ್ ಬರೀರಿ ಅಂತಂದರೆ ಸೈನ್ ಯೂಸ್ ಮಾಡಿ, ಸೀಕ್ವೆನ್ಸ್ ಕೇಳಿದ್ರೆ ಕಾಮ ಯೂಸ್ ಮಾಡಿ, ಅಷ್ಟೇ ಡಿಫ್ರೆನ್ಸು. ಅರ್ಥ ಆಗ್ತಿದೆಯಾ? ಸೊ ಯೂಶ್ವಲಿ ನಮ್ಮ ರೆಫರೆನ್ಸ್ಗೆ ಯಾವತ್ತೂ ಪ್ಲಸ್ಸೇ ತೊಗೊಳ್ತೀವಿ. ಇನ್ ಕೇಸ್ ನೀವು ಮೈನಸ್ ಯೂಶ್ವಲಿ ತೊಗೊಂಡ, ಬಿಕಾಸ್ ಸಮೇಷನ್ ಅಲ್ವಾ, ಸಮೇಷನ್ ಅಂದರೆ ಆ್ಯಡ್ ಮಾಡಿ ಅಂತ. ಸೊ ಇಟ್ಸ್ ಆಬ್ವಿಯಸ್ ಯು ಟೇಕ್ ಪಾಸಿಟಿವ್ ಸೈನ್. ಇನ್ ಕೇಸ್ ಇಲ್ಲಿರೋ ವ್ಯಾಲ್ಯೂ ನೆಗೆಟಿವ್ ಬಂದರೆ ಆವಾಗ ಮಾತ್ರ ನಾವು ನೆಗೆಟಿವ್ ತಗೊಳ್ತೀವಿ. ಗೊತ್ತಾಗ್ತಿದೆಯಲ್ಲ? ಓಕೆ, ಸೊ ಈ ಥರ ಇನ್ನೊಂದು 2 ಕ್ವೆಶ್ಚನ್ ಇದೆ, ಅದನ್ನು ಸಾಲ್ವ್ ಮಾಡಿದ್ರೆ ಪ್ರಾಬಬ್ಲಿ ಈ ಪ್ಯಾಟ್ರನ್ ನಿಮಗೆ ಐಡಿಯಾ ಇನ್ನೂ ನೀಟಾಗಿ ಗೊತ್ತಾಗುತ್ತೆ. ಓಕೆ, ಸೊ ಲೆಟ್ಸ್ ಟೇಕ್ ಅಪ್ ದ ನೆಕ್ಸ್ಟ್ ಕ್ವೆಶ್ಚನ್, ನಂಬರ್ 12. ಓಕೆ, ಸೊ 12th ಕ್ವೆಶ್ಚನ್ ಯಾವ ಥರ ಇದೆ, A1 ಈಸ್ ಈಕ್ವಲ್ ಟು, ಅಂದರೆ ಫಸ್ಟ್ ಟರ್ಮ್ -1 ಕೊಟ್ಟಿದ್ದಾನೆ, n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2, ಅಂದರೆ ಸೆಕೆಂಡ್ ಟರ್ಮಿಂದ ಫಾರ್ಮುಲಾ ಈ ಪ್ಯಾಟ್ರನ್ ಫಾಲೋ ಆಗುತ್ತೆ. ಏನಂತ, A ಪವರ್ n-1 ಡಿವೈಡೆಡ್ ಬೈ n ಅಂತ. ಅದಕ್ಕಿಂತ ಮುಂಚೆ ಫಸ್ಟ್ A1 ಬರ್ಕೊಳ್ತೀನಿ. A1 ಇಸ್ ನಥಿಂಗ್ ಬಟ್ -1 ಅವನೇ ಕೊಟ್ಟಿದ್ದಾನೆ. ಈಗ ನನಗೆ A2 ಬೇಕಂತಂದರೆ ಈ ಫಾರ್ಮುಲಾ ಯೂಸ್ ಮಾಡಿ. A2 ಇಸ್ ನಥಿಂಗ್ ಬಟ್ A ಪವರ್ 2-1 ಏನಪ್ಪ, A1 ಡಿವೈಡೆಡ್ ಬೈ n ಇಸ್ ನಥಿಂಗ್ ಬಟ್ 2. ಅರ್ಥ ಆಗ್ತಿದೆಯಾ? ಗೊತ್ತಾಗ್ತಿದೆಯಾ? ಸೊ ಈ ಫಾರ್ಮುಲಾಗೆ n ಗ್ರೇಟರ್ ದೆನ್ 2 ಇಂದ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಇಲ್ಲಿ n ಇಸ್ ಈಕ್ವಲ್ ಟು 2 ಹಾಕಿ, A2 ಇಸ್ ಈಕ್ವಲ್ ಟು A ಪವರ್ 2-1 ಅಂದರೆ A1 ಡಿವೈಡೆಡ್ ಬೈ n ಅಂದರೆ 2. ಓಕೆ, ಈಗ A1 ವ್ಯಾಲ್ಯೂ ಪ್ರೀವಿಯಸ್ ಆಗಿ ಈ ಹಿಂದೆನೇ ಇರುತ್ತೆ. ಸೊ -1 ಡಿವೈಡೆಡ್ ಬೈ 2. ಓಕೆ, ಫರ್ದರ್ ಸಿಂಪ್ಲಿಫೈ ಆಗಲ್ಲ, ಹಾಗೆ ಇಟ್ಬಿಡಿ. ನಾವು ಸಿಮಿಲರ್ಲಿ A3 ಬೇಕು ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ A ಪವರ್ 3-1 ಏನು, A2. ಓಕೆ, ಸೊ A2 ಡಿವೈಡೆಡ್ ಬೈ ಈ 3 ಏನು, ಹಾಗೆ ಇಟ್ಕೊಳ್ಳಿ, ಬಿಕಾಸ್ n ವ್ಯಾಲ್ಯೂ ಗೊತ್ತಾಗ್ತಿದೆಯಾ, n ವ್ಯಾಲ್ಯೂ ಇಸ್ 3. ನಾವು ದಿಸ್ ಇಸ್ ನಥಿಂಗ್ ಬಟ್ ಹುಷಾರಾಗಿ ಬರೀರಿ, A2 ವ್ಯಾಲ್ಯೂ ಏನು,
A2 ವ್ಯಾಲ್ಯೂ ಇಸ್ -12 ಡಿವೈಡೆಡ್ ಬೈ 3 ಆಗುತ್ತೆ. ಗೊತ್ತಾಗ್ತಿದೆಯಾ? ಓಕೆ, ನಮ್ಗೆ ಇನ್ನೊಂದು ರೂಲ್, ಡಿವಿಷನ್ ರೂಲ್ ಗೊತ್ತೇ ಇದೆ. A ಡಿವೈಡೆಡ್ ಬೈ B ಹೋಲ್ ಡಿವೈಡೆಡ್ ಬೈ C ಇದ್ದರೆ ಇದು ನಮಗೆ A ಡಿವೈಡೆಡ್ ಬೈ BC ಆಗುತ್ತೆ. ಓಕೆ, ಗೊತ್ತಾಗ್ತಿದೆಯಲ್ಲಪ್ಪ ಐಶ್ವರ್ಯ? ಓಕೆ, ಸೊ ಗೋಯಿಂಗ್ ಆನ್ ಟು ಫರ್ದರ್. ನಾವು ದಿಸ್ ಇಸ್ ನಥಿಂಗ್ ಬಟ್ ಈ ನೆಗೆಟಿವ್ ಇರೋದು ನೆಗೆಟಿವೇ ಇರುತ್ತೆ. 1 ಡಿವೈಡೆಡ್ ಬೈ ಐ ವಿಲ್ ಆ್ಯಕ್ಚುಲಿ ಗೆಟ್ 2 into 3. ದಿಸ್ ಇಸ್ ನಥಿಂಗ್ ಬಟ್ -1/6. ಗೊತ್ತಾಗ್ತಿದೆಯಾ? ದಿಸ್ ಇಸ್ ಮೈ A3. ಓಕೆ, ಗೋಯಿಂಗ್ ಆನ್ ಟು A4. ಸೊ A4 ಇಸ್ ನಥಿಂಗ್ ಬಟ್ A ಪವರ್ 4 -1 ಅಂದರೆ ಏನು? A 4 -1 ಅಂದರೆ A3 ಡಿವೈಡೆಡ್ ಬೈ n ವ್ಯಾಲ್ಯೂ ಇಸ್ 4. ಗೊತ್ತಾಗ್ತಿದೆಯಾ? ಈಗ A3 ವ್ಯಾಲ್ಯೂ ಇಲ್ಲಿದೆ, ವಿಚ್ ಇಸ್ ನಥಿಂಗ್ ಬಟ್ -1/6 ಡಿವೈಡೆಡ್ ಬೈ 4. ಈಗ ಇದು ಕೂಡ ಪ್ರೀವಿಯಸ್ ಮಾಡ್ದಂಗೆ ಯು ವಿಲ್ ಗೆಟ್ -1 ಡಿವೈಡೆಡ್ ಬೈ ಈ 4 6ಗೆ ಮಲ್ಟಿಪ್ಲೈ ಆಗುತ್ತೆ. -1 ಡಿವೈಡೆಡ್ ಬೈ 6 into 4, ದಟ್ ಈಸ್ ನಥಿಂಗ್ ಬಟ್ -1/6 4s are 24. ಗೊತ್ತಾಗ್ತಿದೆಯಲ್ಲ ಪ್ಯಾಟ್ರನ್ನು? ಓಕೆ, ಇನ್ನೊಂದು ಟರ್ಮ್ ಬೇಕು. ಯು ವಿಲ್ ಗೆಟ್ A5. ಸೊ A5 ಇಸ್ನ ಯು ವಿಲ್ ಆ್ಯಕ್ಚುಲಿ ಗೆಟ್ A5 ಇಸ್ ನಥಿಂಗ್ ಬಟ್ A ಪವರ್ 5 -1 ಅಂದರೆ A4 ಡಿವೈಡೆಡ್ ಬೈ 5 ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ -1/24 ಡಿವೈಡೆಡ್ ಬೈ 5. ದಿಸ್ ಇಸ್ ನಥಿಂಗ್ ಬಟ್ -1/24 5s ಆಗುತ್ತೆ. ಸೊ ಯು ವಿಲ್ ಗೆಟ್ ದ ಫೈನಲ್ ಆನ್ಸರ್ ಆ್ಯಸ್ -1 ಡಿವೈಡೆಡ್ ಬೈ 24 5s is 120. ಸೊ ಇದಕ್ಕೆ ಸೀಕ್ವೆನ್ಸು ಕೊಟ್ಟಿರೋ ಟರ್ಮ್ಸ್ನ ಆರ್ಡರ್ ಬರೀರಿ. -1 -1/2 -1 ಕಾಮ ವಿತ್ ಕಾಮಸ್. ಓಕೆ, ಸೀರೀಸ್ ಬೇಕು ಅಂತಂದರೆ ನಮ್ಗೆ ಆಲ್ರೆಡಿ ಪ್ರೀವಿಯಸ್ ಬರ್ದಂಗೆ ಸಮೇಷನ್ ಆಫ್ AI ಅಂತ ಬರಿತೀವಿ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿ ಟರ್ಮ್ಗೂ ನೆಗೆಟಿವ್ ಇರೋದ್ರಿಂದ. ಸೊ ಏನು ಮಾಡ್ತೀವಿ, ಫಸ್ಟ್ ಟರ್ಮೇ -1, ಸೆಕೆಂಡ್ ಟರ್ಮ್ ಏನಾಗುತ್ತೆ -1/2. ಸೊ ಮೈನಸ್ ಇದ್ದರೆ ಬೇಕಾದ್ರೆ ಮೈನಸ್ ಹಾಕೊಳ್ಳಿ. -1/6 -1/24 -1/20 ಮೈನಸ್ ಆ್ಯಂಡ್ ಸೊ ಒನ್. ನೋಡಿದ್ರೇ ಗೊತ್ತಾಗುತ್ತೆ ಪ್ರತಿ ಟರ್ಮ್ಗೂ ಮೈನಸ್ ಬರ್ತಿದೆ. ಓಕೆ, ಆ್ಯಕ್ಚುಲಿ ಪ್ಲಸ್ ಆಫ್ ಮೈನಸ್ ತೊಗೊಂಡ್ರೆ ಮೈನಸ್ ಬರುತ್ತೆ. ಸುಮ್ಮನೆ 2 ಸ್ಟೆಪ್ ಬರೆಯೋದು ಬೇಡ, ಹೀಗೆ ನೀವು ಸೀರೀಸ್ ಬರಿಬೋದು. ಓಕೆ, ಸೊ ಈ ಥರ ಇನ್ನೊಂದು ಕ್ವೆಶ್ಚನ್ ಇದೆ. ಲೆಟ್ ಅಸ್ ಡೂ ಇಟ್ ನಾವು. ಸೊ 13th ಕ್ವೆಶ್ಚನ್ಗೆ ಹೋಗೋದಾದರೆ A1 is equal to A2 that is equal to 2 ಅಂತ ಹೇಳ್ತಾ ಇದ್ದೇನೆ. ಸೊ A1 ವ್ಯಾಲ್ಯೂ 2 ಅಂತೆ, A2 ವ್ಯಾಲ್ಯೂ ಕೂಡ 2 ಅಂತೆ. ಸೊ 2 ಇಂದ ಮೇಲೆ ಬೇಕಂದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಏನಂತ? ಈ ಇಕ್ವೇಷನ್ಗೆ ಅಂದರೆ AN is equal to AN -1 of -1. ಗೊತ್ತಾಗ್ತಿದೆಯಾ? ಇಲ್ಲಿ ಪೇರ್ ಆಫ್ ಈಕ್ವೇಷನ್ಸ್ ಇರುತ್ತೆ, ಎರಡೆರಡು ಪೇರ್ ಇರುತ್ತೆ ಸೀಕ್ವೆನ್ಸ್ಗೆ. ಸೊ A3 ವಿಲ್ ಬಿ A3 -1 ಅಂದರೆ ಏನಪ್ಪ? A2 -1. ಸೊ ಅದರ ಅರ್ಥ ಏನು? A2 ವ್ಯಾಲ್ಯೂ ಇಸ್ 2 -1. 2 -1 ಇಸ್ ಸಿಂಪ್ಲಿ 1. ಈ ಪ್ಯಾಟ್ರನ್ ಏನಿದೆ ಅಂತ ನೋಡ್ಕೊಳ್ಬೇಕು ನಾವು. ಸಿಮಿಲರ್ಲಿ A4 ವಿಲ್ ಬಿ, ಇಲ್ಲಿ n is equal to 4 ಹಾಕಿದ್ರೆ A4 -1 ಎಪ್ಪ A3 -1. ದಿಸ್ ಇಸ್ ನಥಿಂಗ್ ಬಟ್ A3 ವ್ಯಾಲ್ಯೂ ಹಿಂದೆ ಇದೆ 1 -1, ದಟ್ ಈಸ್ ನಥಿಂಗ್ ಬಟ್ 0. ಓಕೆ, ಫೈನಲಿ A5 ಇಸ್ ನಥಿಂಗ್ ಬಟ್ A5 -1 ಅಂದರೆ A4 -1 ಆಗುತ್ತೆ. A4 ವ್ಯಾಲ್ಯೂ 0 -1, ದಟ್ ಈಸ್ ನಥಿಂಗ್ ಬಟ್ -1. ಸೊ ನಮ್ಮ 5 ಟರ್ಮ್ಸ್ ಸಿಕ್ಕಾಯಿತು. ವಿ ವಿಲ್ ರೈಟ್ ದಿ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ 1 by 1. ಸೊ ನಿಮಗೆ ನಾನು ಸೀಕ್ವೆನ್ಸ್ ಆಲ್ರೆಡಿ ಏನು ವ್ಯಾಲ್ಯೂಸ್ ಬರ್ದಿದ್ದೀನಿ. ಸೀರೀಸ್ ಹೇಗೆ ಬರೆಯೋದು? ಕೊಟ್ಟಿರುವಂಥ ಟರ್ಮ್ಸ್ಗೆ ಪ್ಲಸ್ ಯೂಸ್ ಮಾಡಿ ಬರೀರಿ. ಸೊ 2 + 2 + 1 + 0, ನೆಗೆಟಿವ್ ಇದ್ದರೆ ನೆಗೆಟಿವ್ ಬರೀ, -1 ಪ್ಲಸ್ ಆ್ಯಂಡ್ ಸೊ ಆನ್. ಪ್ಲಸ್ ಹಾಕಿದ್ರೆ ಏನು ತೊಂದರೆ ಇಲ್ಲ, ಬಿಕಾಸ್ ಇಲ್ಲಿ ಈ ನೆಕ್ಸ್ಟ್ ಟರ್ಮ್ ನೆಗೆಟಿವ್ ಇದ್ದರೆ ನೆಗೆಟಿವ್ ಆಗುತ್ತೆ, ತಲೆ ಕೆಡಿಸ್ಕೊಬೇಡಿ. ದಿಸ್ ಇಸ್ ಹೌ ಯು ರೈಟ್ ದಿ ಸೀಕ್ವೆನ್ಸ್. ಓಕೆ ರೈಟ್ ಸ್ಟೂಡೆಂಟ್ಸ್, ಈ ಒಂದು ಎಕ್ಸಸೈಸಲ್ಲಿ ಇನ್ನೊಂದು ಕ್ವೆಶ್ಚನ್ ಇದೆ. ಅದಕ್ಕಿಂತ ಮುಂಚೆ ಇದರ ಸಿಮಿಲರ್ ಕ್ವೆಶ್ಚನ್ ಒಂದು ಹೋಮ್ವರ್ಕ್ ಕೊಡ್ತೀನಿ ಆ್ಯಂಡ್ ಕೊನೆ ಕ್ವೆಶ್ಚನ್ನ ನಾನು ಇಲ್ಲೇ ಸಾಲ್ವ್ ಮಾಡ್ತೀನಿ. ಸೊ ಇದು ಒಂದೇ ಒಂದು ಕ್ವೆಶ್ಚನ್ ಹೋಮ್ವರ್ಕು. A1 is equal to 1, AN is equal to AN -1 + 2. ಇದು ಹೆಚ್ಚು ಕಡಿಮೆ ಸಿಮಿಲರ್ ಇರುತ್ತೆ. ಫಾರ್ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂದರೆ A2ಗೆ ಈ ಫಾರ್ಮುಲಾಯಿಂದನೇ ಸ್ಟಾರ್ಟ್ ಮಾಡಬೇಕು. ಓಕೆ, ಈ 3 ಪ್ರಾಬ್ಲಮ್ ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಇದನ್ನು ನೀವೇ ಮಾಡ್ಬೋದು. ಓಕೆ, ಐ ಬಿಲೀವ್ ದಟ್ ಯು ಕ್ಯಾನ್ ಡೆಫಿನೆಟ್ಲಿ ಸಾಲ್ವ್ ದಿಸ್ ಕ್ವೆಶ್ಚನ್ ಬೈ ಯುವರ್ ಓನ್ ಸೆಲ್ಫ್. Okay, so let us take up the last question for the exercise, question number 14. Dear students, ನಮ್ಮ ಲಾಸ್ಟ್ ಕ್ವೆಶ್ಚನ್ನು ಒಂದು ತುಂಬ ಫೇಮಸ್ ಸೀಕ್ವೆನ್ಸ್ ಇದೆ, ಫಿಬೊನಾಕಿ ಸೀಕ್ವೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಇರುತ್ತೆ. ಇದರ ಅಪ್ಲಿಕೇಶನ್ ಏನಿದೆ ಅಂತ ನೀವು ಗೂಗಲ್ ಸರ್ಚ್ ಮಾಡಿ, ತುಂಬ ವಿಶೇಷವಾದಂಥ ಸೀಕ್ವೆನ್ಸ್. ಓಕೆ, ಸೊ ಈ ಸೀಕ್ವೆನ್ಸ್ನ ನೀವು ಬೈ ಹಾರ್ಟ್ ಮಾಡ್ಕೊಂಡಿರಬೇಕು. ಯಾವ ಥರ ಸೀಕ್ವೆನ್ಸ್ ಬರುತ್ತೆ ಇದು ಅಂತಂದರೆ,
ಫಸ್ಟ್ 2 ಟರ್ಮ್ಸ್ ಮಾತ್ರ 1 ಇರುತ್ತೆ. ಈ ನೆಕ್ಸ್ಟ್ ಟರ್ಮ್ ಆನ್ವರ್ಡ್ಸ್ ಪ್ರೀವಿಯಸ್ 2 ಟರ್ಮ್ನ ಆ್ಯಡ್ ಮಾಡಿದ್ರೆ ನೆಕ್ಸ್ಟ್ ಟರ್ಮ್ ಬರುತ್ತೆ. ಓಕೆ, ಸೊ ಸಚ್ ಕೈಂಡ್ ಆಫ್ ಸೀಕ್ವೆನ್ಸ್ ಇಸ್ ಕಾಲ್ಡ್ ಫಿಬ್ನಾಕಿ ಸೀಕ್ವೆನ್ಸ್. ಸೊ ಇಲ್ಲಿ ಸೀಕ್ವೆನ್ಸ್ ಕೊಟ್ಟಿದ್ದಾನೆ, ಫಸ್ಟು ಟರ್ಮ್ಸ್ ಕಂಡುಹಿಡಿದು ಇಲ್ಲಿ ಫೈಂಡ್ ಏನು ಹೇಳಿದನೋ ಅದನ್ನು ಫೈಂಡ್ ಮಾಡೋಣ. ಓಕೆ, ಸೊ ಲೆಟ್ಸ್ ಟೇಕ್ ಅಪ್ ದಿ ಟರ್ಮ್ಸ್ ಫಸ್ಟ್. ಓಕೆ ಸ್ಟೂಡೆಂಟ್ಸ್, ನೋಟ್ ಮಾಡ್ಕೊಳ್ಳಿ, ತುಂಬ ಸ್ಪೆಷಲ್ ಸೀಕ್ವೆನ್ಸ್ ಇದು ಫಿಬ್ನಾಕಿ ಸೀಕ್ವೆನ್ಸ್ ಅಂತೀರಿ. A1 ಫಿಬ್ನಾಕಿ ಸೀಕ್ವೆನ್ಸ್ ಫಸ್ಟ್ ಟರ್ಮ್ 1 ಇರುತ್ತೆ, ಸೆಕೆಂಡ್ ಟರ್ಮ್ ಕೂಡ 1 ಇರುತ್ತೆ. ಥರ್ಡ್ ಟರ್ಮ್ ಆನ್ವರ್ಡ್ಸ್ ನಾವು ಈ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ ಇಲ್ಲಿ A3 ಹಾಕಿದ್ರೆ A3 ಈಸ್ ಈಕ್ವಲ್ ಟು A3 ಮೈನಸ್ ಏನು A2 ಪ್ಲಸ್ A3 ಮೈನಸ್ 2 ಈಸ್ 1. ಅಂದರೆ ಏನು, A3 ಈಸ್ A2 ಪ್ಲಸ್ A1, ಅಂದರೆ ಪ್ರೀವಿಯಸ್ 2 ಟರ್ಮ್ ಆ್ಯಡ್ ಮಾಡಬೇಕು. ಅಂದರೆ 1 ಪ್ಲಸ್ 1 ದಟ್ ಈಸ್ ನಥಿಂಗ್ ಬಟ್ 2. ಸಿಂಪಲ್ ಅಲ್ವಾ? ಓಕೆ, ಸೊ A4 ಈಸ್ ನಥಿಂಗ್ ಬಟ್ ಕಾಮನ್ ಸೆನ್ಸು ಪ್ರೀವಿಯಸ್ 2 ಟರ್ಮ್ಸ್ ಅಂದರೆ ಏನು, A3 ಪ್ಲಸ್ A2 ಆಗುತ್ತೆ. A3 ಈಸ್ 2 ಆ್ಯಂಡ್ A2 ಈಸ್ 1, 2 ಪ್ಲಸ್ 1 ಈಸ್ 3. ಗೊತ್ತಾಗ್ತಿದೆಯಾ? ರೈಟ್. ನಾವು ನಿಮ್ಮ ಫ್ಲವರ್ಸಲ್ಲಿ ಇದರಲ್ಲಿ ಇದು ತುಂಬ ಅಪ್ಲಿಕೇಶನ್ ಇರುವಂತಹ ಸೀಕ್ವೆನ್ಸ್ ಇದು. ಓಕೆ, ದ ಪೆಟಲ್ಸ್ ಇನ್ ದ ಫ್ಲವರ್ ಈಸ್ ಅರೇಂಜ್ಡ್ ಅಕಾರ್ಡಿಂಗ್ ಟು ಫಿಬ್ನಾಕಿ ಸೀಕ್ವೆನ್ಸ್ ಅಂತೀವಿ. ಓಕೆ, ದಯವಿಟ್ಟು ಹೋಗಿ ನೀವು ಸರ್ಚ್ ಮಾಡಿ ಫಿಬ್ನಾಕಿ ಸೀಕ್ವೆನ್ಸ್ನ ಅಪ್ಲಿಕೇಶನ್ಸ್. ನಾವು ಗೋಯಿಂಗ್ ಆನ್ ಟು ದ ಲಾಸ್ಟ್ ಟರ್ಮ್, A5 ವುಡ್ ಬಿ A4 ಪ್ಲಸ್ A3. ಸೊ ದಟ್ ಈಸ್ ನಥಿಂಗ್ ಬಟ್ A4 ಏನು 3 ಪ್ಲಸ್ A3 ಈಸ್ 2. ಸೊ 3 ಪ್ಲಸ್ 2 5. ಗೊತ್ತಾಗ್ತಿದೆಯಾ? ಪ್ರೀವಿಯಸ್ 2 ಟರ್ಮ್ನ ಆ್ಯಡ್ ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ಟರ್ಮ್ ಬರುತ್ತೆ. ಸೊ 2 ಪ್ಲಸ್ 1 ಈಸ್ 3, 3 ಪ್ಲಸ್ 2 ಈಸ್ 5. ನೆಕ್ಸ್ಟ್ ಟರ್ಮ್ ಇನ್ ಕೇಸ್ ನಿಮಗೆ A6 ಬೇಕು ಅಂತಂದರೆ 5 ಪ್ಲಸ್ 3, ಸೊ 8 ಆಗುತ್ತೆ. ಆ್ಯಕ್ಚುಲಿ A6 ವುಡ್ ಬಿ A5 ಪ್ಲಸ್ A4, ಸೊ ದಟ್ ಈಸ್ ನಥಿಂಗ್ ಬಟ್ 5 ಪ್ಲಸ್ 3, ದಟ್ ಈಸ್ ನಥಿಂಗ್ ಬಟ್ 8 ಆ್ಯಂಡ್ ಸೋ ಆನ್. ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ಈಸ್ ಆರ್ ಫಿಬ್ನಾಕಿ ಸೀಕ್ವೆನ್ಸ್. ಸೊ ಈ ಸೀಕ್ವೆನ್ಸ್ ವ್ಯಾಲ್ಯೂ ಕಂಡಿಡಿದ ಮೇಲೆ ನನಗೆ AN ಪ್ಲಸ್ 1 ಡಿವೈಡೆಡ್ ಬೈ AN ಬೇಕಂತೆ ಫಾರ್ N ಇಸ್ ಟು 1 2 3 4. ತುಂಬ ಸಿಂಪಲ್ಲಾಗಿ ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ಫಿಬ್ನಾಕಿ ಸೀಕ್ವೆನ್ಸ್ ಪ್ಯಾಟ್ರನ್ ಹೇಗಿರುತ್ತೆ ಅಂದರೆ 1 1 ಬರುತ್ತೆ, 1 ಪ್ಲಸ್ 1 2, 2 ಪ್ಲಸ್ 1 3, 3 ಪ್ಲಸ್ 2 5, 5 ಪ್ಲಸ್ 3 8 ಆ್ಯಂಡ್ ಸೋ ಆನ್ ಹೋಗುತ್ತೆ. ಓಕೆ, ಇದನ್ನೇ ಸೀರೀಸ್ ಫಾರ್ಮಲ್ಲಿ ಬರಿಬೇಕಂದ್ರೆ AI ಈಸ್ ಈಕ್ವಲ್ ಟು 1 ಪ್ಲಸ್ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 5 ಪ್ಲಸ್ 8 ಆ್ಯಂಡ್ ಸೋ ಆನ್ ಅಂತ. ಓಕೆ, ಸೊ ಈಗ ಇದನ್ನು ಫಾರ್ ಇಫ್ ಐ ಪುಟ್ N ಇಸ್ ಈಕ್ವಲ್ ಟು 1, ಓಕೆ, N ಇಸ್ ಈಕ್ವಲ್ ಟು 1 ಹಾಕಿದ್ರೆ ನನಗೆ A1 ಪ್ಲಸ್ 1 ಅಂದರೆ A2 ಬೈ A1 ಆಗುತ್ತೆ. A2 ವ್ಯಾಲ್ಯೂ ಇಸ್ 1, A1 ವ್ಯಾಲ್ಯೂ ಇಸ್ 1, ದಟ್ ಈಸ್ ನಥಿಂಗ್ ಬಟ್ 1. ಓಕೆ, ಸೊ N ಇಸ್ ಈಕ್ವಲ್ ಟು 2 ಹಾಕಿದ್ರೆ ಐಲ್ ಗೆಟ್ A2 ಪ್ಲಸ್ 1 ಅಂದರೆ ಏನು, A3 ಬೈ A2 ಆಗುತ್ತೆ. A3 ವ್ಯಾಲ್ಯೂ ಇಸ್ 2, A2 ವ್ಯಾಲ್ಯೂ ಇಸ್ 1, 2 ಬೈ 1 ಇಸ್ 2. ಗೊತ್ತಾಗ್ತಿದೆಯಲ್ಲ? ಓಕೆ, ನಾವು ಇಫ್ ಐ ಪುಟ್ N ಇಸ್ ಈಕ್ವಲ್ ಟು 3, ಇದಕ್ಕೆ A3 ಪ್ಲಸ್ 1 ಏನಪ್ಪ 4. ಸೊ A4 ಬೈ AN ಅಂದರೆ ಏನು A3. ಸೊ A4 ವ್ಯಾಲ್ಯೂ ಏನು 3 ಡಿವೈಡೆಡ್ ಬೈ A3 ವ್ಯಾಲ್ಯೂ ಇಸ್ 2. ಸೊ ಇದು ಡಿವೈಡ್ ಆಗಲ್ಲ, ಹಾಗೆ ಇಟ್ಬಿಡಿ. ಫೈನಲಿ ದ ಲಾಸ್ಟ್ ಒನ್ N ಇಸ್ ಈಕ್ವಲ್ ಟು 4 ಹಾಕಿದ್ರೆ A5 ಬೈ A4 ಆಗುತ್ತೆ. A5 ಇಸ್ 5 ಡಿವೈಡೆಡ್ ಬೈ A4 ಇಸ್ 3 ಆಗುತ್ತೆ. ಈ ವ್ಯಾಲ್ಯೂಸ್ ನಾವು ಆಲ್ರೆಡಿ ಇಲ್ಲೇ ಕಂಡುಹಿಡಿದಿದ್ದೀವಿ. ಗೊತ್ತಾಗ್ತಿದೆಯಲ್ಲ? ಸೊ ಈ ಥರ ಪ್ರಾಬ್ಲಮ್ಸು ಅವ್ನು ಹೇಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾನೋ ಹಾಗೆ ನೀವು ಫಾಲೋ ಮಾಡಬೇಕು. ಓಕೆ, ರೈಟ್ ಸ್ಟೂಡೆಂಟ್ಸ್. ಸೊ ಇಲ್ಲಿಗೆ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಎಕ್ಸಸೈಸ್ 9.1ನಲ್ಲಿರುವಂಥ ಎಲ್ಲ ಎಕ್ಸಸೈಸ್ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ದೀವಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಓಕೆ, ಸೊ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಅಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಆಲ್ವೇಸ್ ಬೆಟರ್, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಇದರ ಉಪಯೋಗನ ಪಡೆದುಕೊಳ್ಳಿ. Okay, right students, thanks for watching the video. We will meet again in the next video with the next exercise of the same chapter, sequence and series. Okay, so until then, practice ಮಾಡ್ತಾ ಇರಿ. Take care of your health. God bless you all and bye.